ಧಾರವಾಡ ಕಟ್ಟೆ ಕುಲಪತಿಗಳೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ನಮ್ಮ ಜೊತೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಗಿನಮನಿಯವರು ನಮ್ಮ ಜೊತೆಗಿದ್ದಾರೆ. ಆದಿಕವಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಎರಡನೆಯ ಕುಲಪತಿಯಾಗಿ ಅವರು 5 ತಿಂಗಳ ಹಿಂದೆ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಈ ವಿಶ್ವವಿದ್ಯಾಲಯ 2020ರಲ್ಲಿ ಸ್ವತಂತ್ರ ವಿಶ್ವವಿದ್ಯಾಲಯವಾಗಿ ಮಾರ್ಪಟ್ಟಿತ್ತು. ಅದಕ್ಕೂ ಮುಂಚೆ 1992ರಿಂದ 2020ರವರೆಗೆ ಇದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ PG ಸೆಂಟರ್ ಆಗಿತ್ತು. ಆಮೇಲೆ 5-6 ವಿಭಾಗಗಳು ಇಲ್ಲಿ ತೆರೆದುಕೊಂಡವು. ಆದರೆ 2020ರಲ್ಲಿ ಅದು ಸ್ವತಂತ್ರ ವಿಶ್ವವಿದ್ಯಾಲಯವಾಗಿ ಅಭಿವೃದ್ಧಿಯನ್ನು ಹೊಂದಿತು. 2021ರಲ್ಲಿ ಈ ವಿಶ್ವವಿದ್ಯಾಲಯಕ್ಕೆ ಮೊದಲ ಕುಲಪತಿಯ ನೇಮಕವಾಯಿತು. ಪ್ರೊಫೆಸರ್ ಹರೀಶ್ ರಾಮಸ್ವಾಮಿಯವರು ಮೊದಲ ಕುಲಪತಿಯಾಗಿ ಅಧಿಕಾರ ಸ್ವೀಕರಿಸಿ ಈ ವಿಶ್ವವಿದ್ಯಾಲಯಕ್ಕೆ ಒಂದು ಬುನಾದಿಯನ್ನು ಹಾಕುವ ಕೆಲಸವನ್ನು ಮಾಡಿದರು. 2025ರಲ್ಲಿ ಕನ್ನಡ ಪ್ರಾಧ್ಯಾಪಕ, ಲೇಖಕ, ಸಂಶೋಧಕ, ಚಿಂತಕ ಪ್ರೊಫೆಸರ್ ಶಿವಾನಂದ ಕೆಳಗಿನಮನಿಯವರು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನೇಮಕಗೊಂಡರು. 5 ತಿಂಗಳಲ್ಲಿ ಪ್ರೊಫೆಸರ್ ಶಿವಾನಂದ ಕೆಳಗಿನಮನಿಯವರು ಒಬ್ಬ ಕುಲಪತಿಯಾಗಿ, ಒಬ್ಬ ಪ್ರಜ್ಞಾವಂತ ಚಿಂತಕನಾಗಿ, ಲೇಖಕನಾಗಿ ವಿಶ್ವವಿದ್ಯಾಲಯವನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೊರಟಿದ್ದಾರೆ. ನಾಡಿನಾದ್ಯಂತ ವಿದ್ವಾಂಸರು, ಚಿಂತಕರು ಮತ್ತು ಪ್ರಜೆಗಳು ಅವರ ಕೆಲಸವನ್ನು, ಅವರ ಕಾರ್ಯಭಾರವನ್ನು ಮೆಚ್ಚಿಕೊಂಡಿದ್ದಾರೆ. ತಮ್ಮದೇ ಆದ ಕನಸುಗಳನ್ನು ಹೊತ್ತುಕೊಂಡು, ತಮ್ಮದೇ ಆದ ಯೋಜನೆಗಳನ್ನು ಹೊತ್ತುಕೊಂಡು ಪ್ರೊಫೆಸರ್ ಶಿವಾನಂದ ಕೆಳಗಿನಮನಿಯವರು ರಾಯಚೂರಿಗೆ ಬಂದಿದ್ದಾರೆ. ಪ್ರೊಫೆಸರ್ ಶಿವಾನಂದ ಕೆಳಗಿನಮನಿಯವರು ಮೂಲಭೂತವಾಗಿ ಶಿಕ್ಷಕರು, ಕನ್ನಡ ಪ್ರಾಧ್ಯಾಪಕರು. 1996ರಲ್ಲಿ ಅವರು ಕರ್ನಾಟಕ ಕಾಲೇಜನ್ನು ಸೇರಿಕೊಂಡರು. ಆ ನಂತರ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಅವರು ಸುಮಾರು 16 ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ ವಿಶ್ವವಿದ್ಯಾಲಯದ ಅನೇಕ ಮಹತ್ವದ ಜವಾಬ್ದಾರಿಗಳನ್ನು ಬಹಳ ಸಮರ್ಥವಾಗಿ ನಿರ್ವಹಿಸಿದರು. ಜೊತೆಗೆ ಒಬ್ಬ ಚಿಂತಕನಾಗಿ, ಲೇಖಕನಾಗಿ, ಸಂಶೋಧಕನಾಗಿ ಅನೇಕ ಮಹತ್ವದ ಕೃತಿಗಳನ್ನು ಕನ್ನಡ ಓದುಗರಿಗೆ ನೀಡಿದರು ಮತ್ತು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾದರು. ಒಬ್ಬ ಕನ್ನಡ ಪ್ರಾಧ್ಯಾಪಕ, ಒಬ್ಬ ಕನ್ನಡ ಲೇಖಕ ಒಂದು ವಿಶ್ವವಿದ್ಯಾಲಯವನ್ನು ಕಟ್ಟುವುದು ಬಹಳ ಅಪರೂಪ ಎಂದು ನಾನು ಹೇಳುವುದಿಲ್ಲ. ಏಕೆಂದರೆ ಒಂದು ದೊಡ್ಡ ಇತಿಹಾಸ ಈ ನಾಡಿನಲ್ಲಿದೆ. ಕುವೆಂಪು ಅವರು ಕನ್ನಡ ಪ್ರಾಧ್ಯಾಪಕರು. ಒಬ್ಬ ಕನ್ನಡ ಪ್ರಾಧ್ಯಾಪಕರಾಗಿ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯವನ್ನು ಕಟ್ಟಿದರು. ಚಂದ್ರಶೇಖರ್ ಕಂಬಾರ್ ಅವರು ಕೂಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಬಹಳ ಅದ್ಭುತವಾಗಿ ಕನ್ನಡ ವಿಶ್ವವಿದ್ಯಾಲಯವನ್ನು ಕಟ್ಟಿದರು. ಹಾಮಾನಾಯಕರು ಕಲಬುರಗಿ ವಿಶ್ವವಿದ್ಯಾಲಯವನ್ನು ಕಟ್ಟಿದರು. ಹೀಗೆ ಮುರುಗಪ್ಪ ಅವರು ಕಲಬುರಗಿಯವರು, ಮಹೇಶ್ವರಯ್ಯವರು ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಕಟ್ಟಿದರು. ಹೀಗಾಗಿ ಕನ್ನಡ ಪ್ರಾಧ್ಯಾಪಕರ ಒಂದು ಕರ್ತೃತ್ವ ಶಕ್ತಿ, ಅವರ ಸಾಮರ್ಥ್ಯ, ಅವರ ನಿಷ್ಠೆ, ಇಚ್ಛಾಶಕ್ತಿ ಬಹಳ ಅದ್ಭುತವಾದದ್ದು, ಅನನ್ಯವಾದದ್ದು. ಈ ಕಾರಣಕ್ಕಾಗಿ ನನಗೆ ನನ್ನ ಕನ್ನಡ ಪ್ರಾಧ್ಯಾಪಕರ ಬಗ್ಗೆ ಪ್ರೀತಿ ಮತ್ತು ಅಭಿಮಾನವಿದೆ. ಇಂದು ಪ್ರೊಫೆಸರ್ ಶಿವಾನಂದ ಕೆಳಗಿನಮನಿಯವರು ನಮ್ಮ ಧಾರವಾಡ ಕಟ್ಟೆಯ ಕುಲಪತಿಗಳೊಂದಿಗಿನ ಮುಖಾಮುಖಿ ಕಾರ್ಯಕ್ರಮದಲ್ಲಿ, ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೊಂದಿಗೆ ನಾವು ಈ ವಿಶ್ವವಿದ್ಯಾಲಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಏಕೆಂದರೆ ಒಂದು ವಿಶ್ವವಿದ್ಯಾಲಯ ಒಂದು ನಾಡಿನಲ್ಲಿ ಬಹಳ ಮಹತ್ವದ ಬದಲಾವಣೆಗಳನ್ನು ತರಬಹುದಾಗಿದೆ. ಕೇವಲ ಕೇವಲ ಶೈಕ್ಷಣಿಕ ಪರಿಸರ ಅಲ್ಲ, ಶೈಕ್ಷಣಿಕ ಪರಿಸರವನ್ನು, ಸಾಹಿತ್ಯಿಕ ಪರಿಸರವನ್ನು, ಸಾಮಾಜಿಕ ಪರಿಸರವನ್ನು, ಸಾಂಸ್ಕೃತಿಕ ಪರಿಸರವನ್ನು ಬದಲಿಸುವ ಒಂದು ಶಕ್ತಿ, ಸಾಮರ್ಥ್ಯ ಒಂದು ವಿಶ್ವವಿದ್ಯಾಲಯಕ್ಕೆ ಇದೆ. ಒಬ್ಬ ಯೋಗ್ಯ ವ್ಯಕ್ತಿ, ಒಬ್ಬ ಪ್ರಜ್ಞಾವಂತ ವ್ಯಕ್ತಿ, ಒಬ್ಬ ಕನಸುಗಾರ ಮತ್ತು ತನ್ನದೇ ಆದ ಶ್ರದ್ಧೆ, ನಿಷ್ಠೆ ಹೊಂದಿದವನು, ಪ್ರೀತಿ, ಅನುಕಂಪ, ದಯೆ ಇರತಕ್ಕಂಥ ವ್ಯಕ್ತಿ ಒಂದು ವಿಶ್ವವಿದ್ಯಾಲಯದ ಕುಲಪತಿಯಾದರೆ ಆ ವಿಶ್ವವಿದ್ಯಾಲಯ ಆ ನಾಡಿನಲ್ಲಿ ಒಂದು ದೊಡ್ಡ ಪವಾಡವನ್ನೇ ಮಾಡಲು ಸಾಧ್ಯ ಇದೆ. ಇಷ್ಟು ಪೀಠಿಕೆಯ ಮಾತುಗಳೊಂದಿಗೆ ನಾನು ಪ್ರೊಫೆಸರ್ ಶಿವಾನಂದ ಕೆಳಗಿನಮನಿಯವರನ್ನು ಧಾರವಾಡ ಕಟ್ಟೆಯ ನಮ್ಮ ಈ ಕುಲಪತಿಗಳೊಂದಿಗಿನ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸರ್, ನಿಮಗೆ ಸ್ವಾಗತ. ಪ್ರೊಫೆಸರ್ ಕೆಳಗಿನಮನಿಯವರೇ, ನೀವು ಪ್ರಾರಂಭದಲ್ಲಿ ಧಾರವಾಡ ಕಟ್ಟೆಯ ಪರವಾಗಿ, ಧಾರವಾಡ ಕಟ್ಟೆಯ ಕೇಳುಗರ ಪರವಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಕುಲಪತಿಯಾಗಿ ನೇಮಕಗೊಂಡಿರುವಿರಿ ಮತ್ತು ಕಳೆದ 5 ತಿಂಗಳಿಂದ
ಕುಲಪತಿಯಾಗಿ ವಿಶ್ವವಿದ್ಯಾಲಯವನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೊರಟಿರುವಿರಿ. ನಿಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಕೆಲವು ಸಂಗತಿಗಳನ್ನು ನಮ್ಮ ಓದುಗರೊಂದಿಗೆ ಹಂಚಿಕೊಳ್ಳಿ. ಎಷ್ಟು ವಿಭಾಗಗಳಿವೆ, ಎಷ್ಟು ಫ್ಯಾಕಲ್ಟಿಗಳಿವೆ, ನಿಮಗೆ ಎಷ್ಟು ವಿಸ್ತಾರ ಭೂಮಿ ಇದೆ, ಕಟ್ಟಡಗಳ ಪರಿಸ್ಥಿತಿ ಹೇಗಿದೆ, ಇದರ ಬಗೆಗೆ ಕೆಲವು ವಿವರಗಳನ್ನು ನೀವು ಕುಲಪತಿಯಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ. ರಾಯಚೂರು ವಿಶ್ವವಿದ್ಯಾಲಯ ಅಂತ ಹೇಳಿ ನೇಮಕಗೊಂಡಂಥ ವಿಶ್ವವಿದ್ಯಾಲಯ 1925 ಜೂನ್ ತಿಂಗಳಲ್ಲಿ ಅದು ವಾಲ್ಮೀಕಿ ವಿಶ್ವವಿದ್ಯಾಲಯ, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಅಂಥೇಳಿ ನಾಮಕರಣಗೊಂಡಿತು. ನೀವು ಹೇಳಿದಾಗೆ 92ರಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ PG ಕ್ಯಾಂಪಸ್ ಆಗಿದ್ದಂಥದ್ದು. ಅದು 2020ರಲ್ಲಿ ಸ್ವತಂತ್ರವಾದ ರಾಯಚೂರು ವಿಶ್ವವಿದ್ಯಾಲಯ ಆಯಿತು. ನಂತರದಲ್ಲಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಆಯಿತು. ಭೌಗೋಳಿಕವಾಗಿ ಅದು ಸುಮಾರು 250 ಎಕರೆಯಷ್ಟು ವಿಶಾಲವಾದಂಥ ಭೌಗೋಳಿಕ ಪ್ರದೇಶವನ್ನು ಒಳಗೊಂಡಿದೆ ಮತ್ತು ಅಲ್ಲಿ ಸುಮಾರು 20 ವಿಭಾಗಗಳು ಇದ್ದಾವೆ. ಅಲ್ಲಿ ನಮಗೆ ಈಗ ಪರ್ಮನೆಂಟು ಅಂತ ಹೇಳಿ ಅಂತಂದರೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಬಂದಂಥವರು ಕೇವಲ 5-6 ಜನ ಪ್ರಾಧ್ಯಾಪಕರು ಮಾತ್ರ ಇರ್ತಕ್ಕಂಥದ್ದು. ಆಮೇಲೆ ನಾನ್ ಟೀಚಿಂಗು ಕೂಡ ಒಂದು 5 ಜನ ಮಾತ್ರ ಬಂದಿರುವಂಥದ್ದು. ಈಗ ನಾವು ಹೊಸದಾಗಿ ಅದನ್ನು ನೇಮಕಾತಿಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಸದ್ಯದಲ್ಲೇ ಈಗ ಅದನ್ನು ಪ್ರಕ್ರಿಯೆ ನಡೀತಾ ಇದೆ. ಈಗ ಬೋಧಕ ವರ್ಗದವರು ಸುಮಾರು 24 ಪ್ರಾಧ್ಯಾಪಕರುಗಳನ್ನು ತುಂಬುವಂಥ ಯೋಜನೆ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಇನ್ನು ಬೋಧಕೇತರ ಇದಕ್ಕೂ ಕೂಡ ಇದನ್ನು ಮುಗಿಸಿದ ನಂತರ ಮಾಡ್ತಾ ಇದ್ದೇವೆ. ಸುಮಾರು 167 ಬೋಧಕೇತರ ಹುದ್ದೆಗಳು ಕೂಡ ಇರುವುದರಿಂದ ಅದು ಮಾಡ್ತಾ ಇದ್ದೇವೆ. ಮತ್ತು ಈ ವಿಶ್ವವಿದ್ಯಾಲಯದ ಒಂದು ವಿಶಿಷ್ಟತೆ ಏನು ಅಂತ ಹೇಳಿದ್ರೆ, ಇಲ್ಲಿ 60% ಅಲ್ಲಿರ್ತಕ್ಕಂತಹ ಬುಡಕಟ್ಟು ಅಂದರೆ ನಾಯಕ ಜನಾಂಗದವರು ಇದ್ದಾರೆ. 50% SC ಜನಾಂಗದವರು ಅಲ್ಲಿರೋದರಿಂದ ಅದು ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆ ಒಂದು ಹಿಂದುಳಿದಂತಹ ಜನವನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶ ಆಗಿದೆ. ಹಾಗಾಗಿ ಪ್ರತ್ಯೇಕವಾಗಿ ದಕ್ಷಿಣ ಭಾರತದ ಒಳಗಡೆ ಆ ಥರದ ಒಂದು ಬುಡಕಟ್ಟು ಮತ್ತು ಪರಿಶಿಷ್ಟ ಜಾತಿಯ ಜನರು ಇರತಕ್ಕಂಥ ಒಂದು ವಿಶ್ವವಿದ್ಯಾಲಯ ಅದಾಗಿದೆ. ಹಾಗಾಗಿ ಆ ವಿಶ್ವವಿದ್ಯಾಲಯ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಅಂತ ಅದರ ಹೆಸರು ಕೂಡ ಭಾಳ ಔಚಿತ್ಯಪೂರ್ಣವಾಗಿರ್ತಕ್ಕಂಥದ್ದು. ಮತ್ತು ನಮಗೆ ಒಂದು ಆದಿಕವಿ ಮಹರ್ಷಿ ವಾಲ್ಮೀಕಿಯನ್ನು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತಗೊಳಿಸದೇ ರಾಮಾಯಣದಂತಹ ಒಂದು ಮೇರು ಕೃತಿಯನ್ನು ಕೊಡೋದರ ಮೂಲಕವಾಗಿ ರಾಮನಂತಹ ಒಂದು ದೊಡ್ಡ ವ್ಯಕ್ತಿತ್ವವನ್ನು, ಒಂದು ಸಾಂಸ್ಕೃತಿಕ ನಾಯಕನನ್ನು, ದಾರ್ಶನಿಕನನ್ನು, ಒಬ್ಬ ಈ ದೇಶದ ಮಹಾನ್ ಪುರುಷನನ್ನಾಗಿ ಕೊಟ್ಟಂತಹ ವಾಲ್ಮೀಕಿ ಆ ಪರಿಕಲ್ಪನೆ ನೀಡಿದ್ದಕ್ಕಾಗಿ ಅಂಥ ಒಂದು ಸೌಭಾಗ್ಯ ಆ ಕವಿಯ ಹೆಸರಿನಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಅಂತ ಹೇಳಿ ಭಾರತದಲ್ಲಿ ಮೊದಲ ಬಾರಿಗೆ ಆ ವಿಶ್ವವಿದ್ಯಾಲಯ ಹೆಸರು ನಾಮಕರಣ ಮಾಡಿರುವುದು ಕೂಡ ಆ ಪ್ರದೇಶದ ಒಂದು ಸೌಭಾಗ್ಯ ಅಂತ ಕೂಡ ಹೇಳಬಹುದು. ಇದು ಭೌತಿಕವಾಗಿ ನಮಗಿರುವಂಥ ಒಂದು ಹೊರಗಿನ ಆವರಣದ ಭೌತಿಕ ವಿವರಣೆ ಇದೆ. ಆದಿಕವಿ ವಾಲ್ಮೀಕಿಯ ಬಗ್ಗೆ ಮತ್ತು ಆದಿಕವಿ ವಾಲ್ಮೀಕಿ ರಚಿಸಿದ ರಾಮಾಯಣದ ಬಗ್ಗೆ ನೀವು ಆಡಿದ ಮಾತುಗಳು, ನೀವು ಆಡಿದ ಮಾತುಗಳಿಗೆ ತುಂಬ ಮಹತ್ವವಿದೆ, ಒಂದು ಸಾಂಸ್ಕೃತಿಕ ಆಕಾರ ಇದೆ. ಹೀಗಾಗಿ ಈ ಒಂದು ಅದ್ಭುತವಾದ ಅಭಿಪ್ರಾಯವನ್ನು ನಮ್ಮ ಓದುಗರೊಂದಿಗೆ, ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವಾಲ್ಮೀಕಿ ಇರುವವರೆಗೂ ರಾಮ ಇರ್ತಾನೆ, ರಾಮ ಇರುವವರೆಗೂ ವಾಲ್ಮೀಕಿ ಇರ್ತಾನೆ. ರಾಮ ಮತ್ತು ವಾಲ್ಮೀಕಿ ಯಾವಾಗಲೂ ಈ ದೇಶದಲ್ಲಿರ್ತಾರೆ. ಅವರು ನಮ್ಮ ಮನಸ್ಸಿನಲ್ಲಿದ್ದಾರೆ, ನಮ್ಮ ರಕ್ತದಲ್ಲಿದ್ದಾರೆ, ನಮ್ಮ ಹೃದಯದಲ್ಲಿದ್ದಾರೆ, ನಮ್ಮ ಉಸಿರಿನಲ್ಲಿದ್ದಾರೆ. ಇಂಥ ಒಬ್ಬ ಮಹತ್ವದ ಕವಿಯ ಹೆಸರಿನಲ್ಲಿ ಈ ವಿಶ್ವವಿದ್ಯಾಲಯ ಸ್ಥಾಪನೆಯಾದದ್ದು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಆಧ್ಯಾತ್ಮಿಕವಾಗಿ ಬಹಳ ಮಹತ್ವದ ಘಟನೆಯಾಗಿದೆ. ಈ ನೇಮಕಾತಿ ಮಾಡುವುದು ಒಬ್ಬ ಕುಲಪತಿಗೆ ಒಂದು ದೊಡ್ಡ ಚಾಲೆಂಜ್. ಈ ಕಾಲದಲ್ಲಿ ನೇಮಕಾತಿಯನ್ನು ಭಾಳ ಸರಳವಾಗಿ ಪೂರೈಸುವುದು ಕಷ್ಟ. ಅನೇಕ ರಾಜ್ಯ ಮಟ್ಟದ ವಿಶ್ವವಿದ್ಯಾಲಯಗಳಲ್ಲಿ ಬೋಧಕರ ಅಭಾವದಿಂದ, ಬೋಧಕರ ಕೊರತೆಯಿಂದ ಅನೇಕ ರಾಜ್ಯ ಮಟ್ಟದ ವಿಶ್ವವಿದ್ಯಾಲಯಗಳು ನಲುಗಿ ಹೋಗಿವೆ. ಸಾಹಿತ್ಯಿಕ, ಸಾಂಸ್ಕೃತಿಕ, ಸಂಶೋಧನಾತ್ಮಕ ಚಟುವಟಿಕೆಗಳು ಸರಿಯಾಗಿ ನಡೆಯುತ್ತಿಲ್ಲ. ಆದರೆ ಕಳೆದ ಕೆಲವೇ ತಿಂಗಳಲ್ಲೇ ನೀವು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಈ 5-6 ಜನರನ್ನು ಕಟ್ಟಿಕೊಂಡು, ಕೆಲವು ಜನ ಬಹಳ ಮಹತ್ವದ ಈ ಕಾಂಟ್ರಾಕ್ಚುವಲ್ ಫ್ಯಾಕಲ್ಟಿಯನ್ನು ಕಟ್ಟಿಕೊಂಡು 20 ವಿಭಾಗಗಳನ್ನು ನೀವು ನಡೆಸ್ತಾ ಇದ್ದೀರಿ. ಇದು ಬಹಳ ಸಾಹಸದ ಕೆಲಸ. ಈ ನೇಮಕಾತಿಯ ಬಗ್ಗೆ ಅದರ ಸಂಪೂರ್ಣ ವಿವರವನ್ನು ನೀವು ನಮ್ಮ ಕೇಳುಗರಿಗೆ ನೀಡಬೇಕಾಗಿಲ್ಲ. ಯಾಕಂದರೆ ಅದರಲ್ಲಿ ಒಂದು ದೊಡ್ಡ ಪ್ರೊಸೆಸ್ ಇರ್ತದೆ, ಕಾನ್ಫಿಡೆನ್ಷಿಯಲಿಟಿ ಇರ್ತದೆ,
ಅದೆಲ್ಲ ಇದ್ದೇ ಇರ್ತದೆ. ಆದರೆ ನೀವು ಬೋಧಕರ ನೇಮಕಾತಿಗೆ, ಬೋಧಕೇತರ ನೇಮಕಾತಿಗೆ ಆಗಲೇ ಕ್ರಮವನ್ನು ಕೈಗೊಂಡಿರುವಿರಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀವು ಕೊಡಬಹುದೇ? ಈಗಾಗಲೇ ನಮ್ಮದು ಅದರ ಪ್ರಕ್ರಿಯೆ ಆರಂಭ ಆಗಿದೆ. ಸುಮಾರು 196 ಜನ ಅತಿಥಿ ಉಪನ್ಯಾಸಕರು ನಮ್ಮಲ್ಲಿದ್ದಾರೆ. ಸುಮಾರು 180 ಜನ ಬೋಧಕೇತರ ಸಿಬ್ಬಂದಿ ನಮ್ಮಲ್ಲಿದ್ದಾರೆ. ಈಗ ನಾವು ಆ ಪ್ರಕ್ರಿಯೆಯನ್ನು ಆರಂಭ ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ಮೆರಿಟ್ ಆಧಾರಿತವಾಗಿ ಮತ್ತು ಅದರೊಳಗಡೆ ಬರುವಂಥ ಅವರ ಏನು ಒಂದು ಮೀಸಲಾತಿ ಇದೆಯೋ ಅದನ್ನು ಇಟ್ಕೊಂಡು ಅದರ ಹಿನ್ನೆಲೆ ಒಳಗಡೆ ಇವತ್ತು ನಾವು ಮಾಡ್ತಾಯಿದ್ದೀವಿ. ಮತ್ತು ಅಲ್ಲಿ ಪ್ರದೇಶದ ಇದೇನಂತ ಹೇಳಿದ್ರೆ 80% ಕಲ್ಯಾಣ ಕರ್ನಾಟಕದ ಇವರಿಗೆ, ಅಂದರೆ ಹೈದರಾಬಾದ್ ಕರ್ನಾಟಕ ಅಂದರೆ ಏನಿತ್ತು ಆ ಒಂದು ರಿಸರ್ವೇಷನನ್ನು ನಾವು ಪರಿಗಣಿಸ್ತಾ ಇದ್ದೇವೆ. 20% ಮಾತ್ರ ಕಲ್ಯಾಣ ಕರ್ನಾಟಕ ಏತರ ಆದಂಥ, ಅಂದರೆ ಬೇರೆ ನಾನ್ HK ಅಂತ ಏನು ಕರಿತಾ ಇದ್ದೀವಿ ಆ ಪ್ರದೇಶದ ಅಭ್ಯರ್ಥಿಗಳಿಗೆ ಅಲ್ಲಿ ಅವಕಾಶ ಇರತಕ್ಕಂಥದ್ದು. ಬಟ್ ಅದರಲ್ಲಿ ನಮ್ಮ ಉದ್ದೇಶ ಇರೋದೇ ಒಂದು ರೀತಿ ಜ್ಯೇಷ್ಠತೆಯ ಆಧಾರದ ಮೇಲೆ ಮೆರಿಟನ್ನು ಅವಲಂಬಿಸಿಕೊಂಡೇ ನಾವು ಹುದ್ದೆಗಳನ್ನು ತುಂಬುವುದಕ್ಕೆ ಈಗ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಆ ನಿಟ್ಟಿನೊಳಗಡೆ ಪ್ರಕ್ರಿಯೆ ಕೂಡ ಈಗ ಆಗಿದೆ. ಇನ್ನೇನು ಕೆಲವೊಂದಿಷ್ಟು ತಾಂತ್ರಿಕ ಕಾರಣಗಳಿಗಾಗಿಯೇ ಒಂದಿಷ್ಟು ಹಿನ್ನಡೆ ಆಗಿದೆ. ಅಷ್ಟು ಬಿಟ್ಟರೆ ಪ್ರತ್ಯೇಕವಾಗಿ ನಾವು ಮುಂದಿನ ತಿಂಗಳ ಒಳಗಡೆ ಆ ಪ್ರಕ್ರಿಯೆಯನ್ನು ಮುಗಿಸ್ತಾ ಇದ್ದೇವೆ. ಅದು ಕೊನೆಯ ಹಂತದಲ್ಲೂ ಕೂಡ ಬಂದಿರುವಂಥದ್ದು. ಮತ್ತು ನಮಗೆ ಒಂದು ಏನಂತ ಹೇಳಿದ್ರೆ, ಈಗ ಅಲ್ಲಿ ನಮಗೆ ಕಟ್ಟಡಗಳದೊಂದಿಷ್ಟು ಕೊರತೆ ಇದೆ. ಅದನ್ನು ಈಗಾಗಲೇ ನಾವು ಅದರ ಪ್ಲ್ಯಾನನ್ನು, ಬ್ಲೂ ಪ್ರಿಂಟ್ಗಳನ್ನು ಮಾಡಿಕೊಂಡು ಸರ್ಕಾರಕ್ಕೂ ಕೂಡ ಅದನ್ನು ಮಂಡಿಸಿದ್ದೇವೆ. ಪ್ರತ್ಯೇಕವಾಗಿ ಬಜೆಟ್ನಲ್ಲಿ ಈ ಸರಿ ನಮಗೆ ಅದಕ್ಕೆ ಅನುದಾನ ಸಿಗಬಹುದು ಅಂತೇಳಿ ಕೂಡ ಇದೆ. ಮತ್ತು ಅಲ್ಲಿರುವಂಥ ರಾಜಕಾರಣಿಗಳು ಮತ್ತು ಬುದ್ಧಿಜೀವಿಗಳಾಗಿರ್ತಕ್ಕಂಥವರು, ಸಾಮಾಜಿಕ ಹೋರಾಟಗಾರರು, ಅವರೆಲ್ಲರೂ ಕೂಡ ತುಂಬ ಬೆಂಬಲ ಇದೆ. ಅಲ್ಲೊಂದು ಅತ್ಯುತ್ತಮವಾದಂಥ ವಿಶ್ವವಿದ್ಯಾಲಯವನ್ನು ಕಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ಅವರೆಲ್ಲ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ನಾನು ಕೂಡ ಅವರ ಸಂಪರ್ಕದಲ್ಲಿ ಇದ್ದೇನೆ. ಹೀಗಾಗಿ ಆ ಪ್ರಕ್ರಿಯೆ ಸದ್ಯದಲ್ಲೇ ಆರಂಭ ಆಗುತ್ತೆ ಅನ್ನುವಂಥದ್ದು. ಮತ್ತು ಎರಡನೇದು ಏನಂತ ಹೇಳಿದರೆ, ನಮಗೀಗ ಆ ಕಟ್ಟಡಗಳು 5-6 ಕಟ್ಟಡಗಳು ಸದ್ಯದಲ್ಲೇ ಆಗುವಂಥದ್ದು ಇದೆ. ಒಂದು ಎಕ್ಸಾಮಿನೇಷನ್ ಕಟ್ಟಡ ಒಂದು ಆಗಬೇಕಾಗಿದೆ. ಆಮೇಲೆ ಎರಡನೇದು ಗ್ರಂಥಾಲಯ ಒಂದು ಆಗಬೇಕಾಗಿದೆ. ಇನ್ನೊಂದು ಆರ್ಟ್ಸ್ ಬ್ಲಾಕ್ ಒಂದು ಆಗ್ತಾಯಿದೆ. ಈಗ ಆಲ್ರೆಡಿ ಸೈನ್ಸ್ ಬ್ಲಾಕು ಆಗ್ತಾಯಿದೆ. ಮತ್ತು ಈಗ ಅದರ ಕೆಲಸ ಕೂಡ ಈಗ ನಡೀತಾ ಇದೆ. ಹೀಗಾಗಿ ಈ ಕಾರ್ಯಗಳು ನಡೀತಾ ಇರತಕ್ಕಂಥದ್ದು. ಇವೆಲ್ಲ ಪ್ರಕ್ರಿಯೆಗಳು ಕೂಡ ಈಗ ಚಾಲನೆಯಲ್ಲಿದ್ದಾವೆ ಅಂತ ಹೇಳ್ಬೋದು. ಒಂದು ದೃಷ್ಟಿಯಿಂದ ನೀವು ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ಕೆಲಸಗಳನ್ನು ಮೊದಲಿನಿಂದೇ ಮಾಡಬೇಕಾಗಿದೆ. ಏಕೆಂದರೆ ನೀವು 2ನೇಯ ಕುಲಪತಿಗಳು. ನಿಮ್ಮ ನೇಮಕಾತಿ ಪ್ರಕ್ರಿಯೆ ಆದಷ್ಟು ಬೇಗ ಪ್ರಾರಂಭವಾಗಲಿ ಮತ್ತು ಅದು ಸರಿಯಾದ ರೀತಿಯಿಂದ ಮುಂದುವರಿದು ಯೋಗ್ಯ ವ್ಯಕ್ತಿಗಳು ನೇಮಕಗೊಳ್ಳಲಿ ಎಂದು ನಾವು ಧಾರವಾಡ ಕಟ್ಟೆಯ ಪರವಾಗಿ ನಿಮಗೆ ನಾವು ಶುಭವನ್ನು ಕೋರ್ತೇವೆ. ಮಾನ್ಯ ಕುಲಪತಿಗಳೇ, ನೀವು 4 ವರ್ಷಗಳ ಕಾಲ ಅಧಿಕಾರದಲ್ಲಿ ಇರುವಿರಿ. ನೀವು ನಿಮ್ಮದೇ ಆದ ಕನಸುಗಳನ್ನು, ನಿಮ್ಮದೇ ಆದ ಯೋಜನೆಗಳನ್ನು ಹೊತ್ತುಕೊಂಡು ನೀವು ಬಂದದ್ದು ನನಗೆ ಗೊತ್ತಿದೆ. ನಿಮ್ಮ ಕಾಲಾವಧಿಯಲ್ಲಿ ನೀವು ಈ ಶೈಕ್ಷಣಿಕ ಚಟುವಟಿಕೆಗಳನ್ನು, ಸಂಶೋಧನಾತ್ಮಕ ಚಟುವಟಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಹೋಗಲು, ಅಭಿವೃದ್ಧಿಪಡಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳಲಿದ್ದೀರಿ? ಮುಖ್ಯವಾಗಿ ನಮಗೆ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಅದು 4 ಗೋಡೆಗಳ ಮಧ್ಯೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ, ಪರೀಕ್ಷೆ ಬರೆಸಿ, ಸರ್ಟಿಫಿಕೇಟ್ ಕೊಟ್ಟು ಕಳಿಸುವಂಥದ್ದಲ್ಲ. ಒಂದು ಸಮಗ್ರವಾದ ರೀತಿ ಒಳಗಡೆ ಅವರ ವ್ಯಕ್ತಿತ್ವವನ್ನು ರೂಪಿಸಿ, ಅವರನ್ನು ಪ್ರಜ್ಞಾವಂತರನ್ನಾಗಿ ಮಾಡಿ, ನಾಡಿನ ಪ್ರಜೆಗಳನ್ನಾಗಿ ಮಾಡಿ ನಾವು ಅವ್ರನ್ನ ಕಳಿಸ್ಬೇಕಾಗಿರ್ತಕ್ಕಂಥದ್ದು. ಆ ನಿಟ್ಟಿನೊಳಗಡೆ ಒಂದು ವಿಶ್ವವಿದ್ಯಾಲಯ ಬಹುಮುಖ್ಯವಾಗಿ 4 ಅಂಗಗಳನ್ನು ಒಳಗೊಂಡಿರ್ತದೆ. ಒಂದು ಅದು ಬೋಧನಾಂಗ, 2ನೇದು ಸಂಶೋಧನಾಂಗ, 3ನೇದು ಪ್ರಸಾರಾಂಗ, ಇನ್ನೊಂದು ಕಾರ್ಯಾಂಗ. ಹೀಗೆ 4 ಅಧ್ಯಯನಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಒಂದು ವಿಶ್ವವಿದ್ಯಾಲಯ ಆಗಿರ್ತದೆ. ನಾನು ಬಹುಮುಖ್ಯವಾಗಿ ಅಲ್ಲಿ ಸಂಶೋಧನೆಗಳಿಗೆ, ಬೋಧನೆಗಳಿಗೆ ಮತ್ತು ಪ್ರಸಾರಾಂಗ ಇವುಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂಥ ನಿಟ್ಟಿನೊಳಗಡೆ ನಮ್ಮ ಕಾರ್ಯದ ವೈಖರಿಗಳಿರ್ತವೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾನು ಪ್ರತಿಯೊಂದು ವಿಭಾಗಕ್ಕೂ ಕೂಡ ಒಂದು ಸ್ಟಡಿ ಕ್ಲಬ್ ಅನ್ನುವಂಥದ್ದನ್ನು ನಾವು ಮಾಡಿದ್ದೇವೆ. ವಿದ್ಯಾರ್ಥಿ ಮತ್ತು ಶಿಕ್ಷಕರು ಪರಸ್ಪರವಾಗಿ ಭೇಟಿಯಾಗಿ ಚರ್ಚೆ ಮಾಡುವಂಥದ್ದು ಮತ್ತು ವಿಶೇಷವಾಗಿರ್ತಕ್ಕಂತಹ ಉಪನ್ಯಾಸಗಳನ್ನು ಏರ್ಪಡಿಸುವಂಥದ್ದು, ಅನೇಕ ಸೆಮಿನಾರ್ಗಳನ್ನು, ಗ್ರೂಪ್ ಡಿಸ್ಕಸ್ಗಳನ್ನು, ಆಮೇಲೆ ಸ್ಪೆಷಲ್ ಲೆಕ್ಚರ್ಗಳನ್ನು
ಈ ಥರದಲ್ಲಿ ಮಾಡುವುದಕ್ಕೆ ಪ್ರತಿಯೊಂದು ವಿಭಾಗಕ್ಕೂ ಕೂಡ ಕಡ್ಡಾಯವಾಗಿ ಮಾಡಲೇಬೇಕು, ಅದರಲ್ಲಿ ಭಾಗವಹಿಸಲೇಬೇಕು ಮತ್ತು ಅವರು ಅನೇಕ ರೀತಿಯ ವರದಿಗಳನ್ನು ತಯಾರಿಸಬೇಕು. ಅವರು ಹೊರಗಡೆ ಹೋದಾಗ ಒಬ್ಬ ಪ್ರಬುದ್ಧವಾಗಿರತಕ್ಕಂತಹ ಒಬ್ಬ ಇಂಟೆಲೆಕ್ಚುವಲ್ ಪೀಪಲ್ ಆಗಿ ಆತ ಹೊರಗಡೆ ಹೋಗಬೇಕು ಅನ್ನುವಂಥದ್ದು ಮತ್ತು ಆತ ಗಳಿಸ್ಕೊಂಡಂಥ ಜ್ಞಾನದ ಮೂಲಕವಾಗಿ ಈ ದೇಶವನ್ನು, ಈ ನಾಡನ್ನು ಕಟ್ಟುವಲ್ಲಿ ಆತ ಸಹಕಾರಿಯಾಗಬೇಕು ಅನ್ನುವಂಥದ್ದು. ಮತ್ತು ಹೀಗಾಗಿ ನನಗೆ ಒಂದಿಷ್ಟು ಶಿಕ್ಷಣದ ಈ ನಿಯಮಗಳು ಇವುಗಳ ಜೊತೆಗೆ ವಿಶ್ವವಿದ್ಯಾನಿಲಯವನ್ನು ಗ್ರಾಮೀಣ ಮಟ್ಟದ ಪ್ರದೇಶಗಳಿಗೆ ಕೊಂಡೊಯ್ಯುವಂಥದ್ದು, ಅವರನ್ನು ಒಳಗೊಳ್ಳುವಂಥದ್ದು, ಅಲ್ಲಿರುವ ಸಮಸ್ಯೆಗಳನ್ನು, ಅಲ್ಲಿರ್ತಕ್ಕಂಥವರ ತಾಪತ್ರೆಗಳನ್ನು, ಅಲ್ಲಿ ಏನನ್ನು ಮಾಡಬಹುದು ಅನ್ನುವಂಥದ್ದನ್ನು. ಈಗ ಉದಾಹರಣೆಗೆ ಸಮಾಜಶಾಸ್ತ್ರಜ್ಞರು ಇದ್ದಾರೆ, MSWದವರು ಇರ್ತಾರೆ, ಅಥವಾ ಇತಿಹಾಸದವ್ರು ಇರ್ತಾರೆ, ಅರ್ಥಶಾಸ್ತ್ರದವ್ರು ಇರ್ತಾರೆ. ಅವರಿಗೆ ಲೋಕಲ್ಲಿನ ಸಮಸ್ಯೆಗಳು, ಸ್ಥಳೀಯತೆಗಳು ಇವುಗಳನ್ನು ಹೇಗೆ ಅಧ್ಯಯನ ಮಾಡಬೇಕು, ಅವುಗಳಿಗೆ ವಿಶ್ವವಿದ್ಯಾನಿಲಯ ಹೇಗೆ ಪರಿಹಾರವನ್ನು ಕಂಡುಕೊಳ್ಬಹುದು, ಹೇಗೆ ಸಹಕಾರಿ ಆಗಬಲ್ಲದು ಅನ್ನುವಂಥದ್ದನ್ನು. ಇವತ್ತು ನಾವು ಅಲ್ಲಿ ಅನೇಕ ರೀತಿಯ ತೊಂದರೆಗಳಿರುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಸೈನ್ಸು ಇತ್ಯಾದಿ ಇದರೊಳಗಡೆಯಲ್ಲಿ ಆಹಾರದ ಕೊರತೆ ಇರುವಂಥದ್ದು, ಅಥವಾ ಅಲ್ಲಿರುವ ಪೌಷ್ಟಿಕ ಆಹಾರದ ಕೊರತೆಯಿಂದ ಅಲ್ಲಿ ಹೆಣ್ಣು ಮಕ್ಕಳಾಗಲಿ ಅಥವಾ ಅಲ್ಲಿ ಮಕ್ಕಳಾಗಲಿ ಅನೇಕ ಕಾಯಿಲೆಗಳನ್ನು ಅನುಭವಿಸ್ತಾ ಇದ್ದಾರಂತೆ. ಆ ಹಿನ್ನೆಲೆಯೊಳಗಡೆ ಇವತ್ತು ವಿಶ್ವವಿದ್ಯಾಲಯ ಇವತ್ತೊಂದು ಜೀನಮ್ ಸೆಂಟರ್ ಅಂತ ಹೇಳಿ ಒಂದು DNA ಥರದ ಒಂದು ಸೆಂಟರನ್ನು ಕೂಡ ನಾವು ಮಾಡಿದ್ದೇವೆ. ಬಹುತೇಕ ಅದು ಅಂತಾರಾಷ್ಟ್ರೀಯ ಮಟ್ಟದೊಳಗಡೆ ಗುರುತಿಸ್ಕೊಳ್ಳುವಂಥದ್ದು. ಅದಕ್ಕೆ ಮೂಲದ ಕಾರಣಗಳನ್ನು ಏನು ಮಾಡುವಂಥದ್ದು, ಅದಕ್ಕೆ ಹಿನ್ನೆಲೆಯೊಳಗಡೆ ಸೈನ್ಸ್ ವಿಭಾಗದಲ್ಲಿ ಮೈಕ್ರೋಬಯಾಲಜಿಯ ಮೇಷ್ಟ್ರುಗಳು ಕೂಡ ಇದ್ದಾರೆ. ಅಲ್ಲಿ ಕುಲಕರ್ಣಿ ಅಂತೇಳಿ, ಪ್ರೊಫೆಸರ್ ಕುಲಕರ್ಣಿ ಅಂತೇಳಿ ಅವರು ಅದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಆ ನಿಟ್ಟಿನೊಳಗಡೆ ನಾವು ಶಿಕ್ಷಣವನ್ನು ಒಂದು ರೀತಿಯಲ್ಲಿ ವಿಶ್ವವಿದ್ಯಾಲಯದ ಆಚೆಗೆ ಅದನ್ನು ಪ್ರಸಾರ ಮಾಡುವ ಮತ್ತು ಒಳಗೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ. ವಿಶ್ವವಿದ್ಯಾಲಯಗಳು ಜನರ ಸಮಸ್ಯೆಗಳಿಗೆ ಪ್ರತಿಸ್ಪಂದಿಸಬೇಕು, ಸಾಮಾನ್ಯ ಜನರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ನೆರವು ನೀಡಬೇಕು ಎಂಬುದು ಅನೇಕರ ನಿರೀಕ್ಷೆಯಾಗಿತ್ತು. ಒಬ್ಬ ಕುಲಪತಿಯಾಗಿ ನೀವು ಜನರ ಬಹುದಿನದ ನಿರೀಕ್ಷೆಯನ್ನು ಈಡೇರಿಸುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹೀಗಾಗಿ ನಾನು ನಿಮಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಬೋಧನಾಂಗ ಬಗ್ಗೆ ನೀವು ಮಾತನಾಡಿದ್ರಿ. ಒಂದು ದೂರು ಇದೆ, ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಕರು ಸರಿಯಾಗಿ ಪಾಠವನ್ನು ಮಾಡ್ತಾ ಇಲ್ಲ, ವೇಳಾಪಟ್ಟಿಗೆ ಅನುಗುಣವಾಗಿ ಅವರು ತರಗತಿಗಳನ್ನು ತೆಗೆದುಕೊಳ್ಳುವುದಿಲ್ಲ, ವಿದ್ಯಾರ್ಥಿಗಳು ವೇಳಾಪಟ್ಟಿಗೆ ಅನುಗುಣವಾಗಿ ತರಗತಿಗಳಿಗೆ ಹಾಜರಾಗುತ್ತಿಲ್ಲ, ಅವರ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳನ್ನು ವರ್ಷದ ಕೊನೆಗೆ, ಸೆಮೆಸ್ಟರ್ ಕೊನೆಗೆ ಪರೀಕ್ಷೆ ಬರಲಿಕ್ಕೆ ಅನುಮತಿ ನೀಡಲಾಗ್ತದೆ. ಹೀಗಾಗಿ ಒಟ್ಟು ಈ ಕಲಿಕೆ ಚಟುವಟಿಕೆ ಕುಂಠಿತಗೊಳ್ಳುತ್ತದೆ ಅಂತಕ್ಕಂಥ ಒಂದು ಸಾಮಾನ್ಯವಾದ ದೂರು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಇದು ಸತ್ಯ ಆದರೆ, ಇದೇ ವಾಸ್ತವ ಎನ್ನುವುದಾದರೆ, ಇದನ್ನು ಸುಧಾರಿಸಲಿಕ್ಕೆ ನೀವು ಒಬ್ಬ ಕುಲಪತಿಯಾಗಿ ಏನೇನು ಕ್ರಮಗಳನ್ನು ಕೈಗೊಳ್ಳಲು ಬಯಸ್ತೀರಿ? ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ತರಗತಿಗಳು ನಡೀತವೆ. ವಿಶ್ವವಿದ್ಯಾಲಯದ ಪಾಠ ಬೋಧನೆ ರೀತಿ ಸ್ವಲ್ಪ ವಿಭಿನ್ನವಾಗಿರ್ತದೆ. ಏಕೆಂದರೆ ಪದವಿ ಕ್ಲಾಸಿನಲ್ಲಿ ಆಗುವ ಪಾಠ ಬೋಧನೆಗಳಿಗೂ ವಿಶ್ವವಿದ್ಯಾಲಯದಲ್ಲಿ ಆಗುವ ಪಾಠದ ಬೋಧನೆಗಳಿಗೂ ಭಾಳ ವ್ಯತ್ಯಾಸಗಳಿರ್ತವೆ. ವಿದ್ಯಾರ್ಥಿಯ ವೈಯಕ್ತಿಕವಾದಂಥ ಸಂಪರ್ಕಗಳು ಬರ್ತವೆ. ಚರ್ಚೆಗಳು, ಸಂವಾದಗಳು, ಉಪನ್ಯಾಸಗಳು, ಕಾರ್ಯಕ್ರಮಗಳು ಹೆಚ್ಚು ಆಯೋಜನೆ ಮಾಡುವಂಥ ರೀತಿ ಕೂಡ ಇರ್ತದೆ. ಆದರೆ ತರಗತಿಗಳಲ್ಲಿ ಪಾಠಗಳನ್ನು ಮಾಡುವಂಥದ್ದು ಭಾಳ ಮುಖ್ಯ. ಏಕೆಂದರೆ ಅಲ್ಲಿ ಥಿಯರಿ ಕ್ಲಾಸುಗಳು ಕೂಡ ನಡೀತಿರ್ತವೆ. ಆ ಹಿನ್ನೆಲೆ ಒಳಗಡೆ ಅವರವರಿಗೆ ವಹಿಸಿದಂತಹ ವೇಳಾಪಟ್ಟಿ, ಸಿಲೆಬಸ್ಸು, ಪಠ್ಯಕ್ರಮ ಅವುಗಳಿಗೆ ಅನುಗುಣವಾಗಿ ಅದನ್ನು ಅವರು ವಿದ್ಯಾರ್ಥಿಗಳಿಗೆ ಬೋಧಿಸಬೇಕಾಗಿರ್ತದೆ. ಆದರೆ ಬೋಧನಾ ವಿಧಾನ ಅವರು ಬೆಳಗಿಂದ ಸಂಜೆವರೆಗೆ ಬೋಧನೆ ಮಾಡುವಂಥದ್ದು ಅಂತಲ್ಲ. ಆದರೆ ನನಗನ್ಸೋ ಮಟ್ಟಿಗೆ ವಿಶ್ವವಿದ್ಯಾಲಯದ ತರಗತಿಗಳಲ್ಲಿ ಕ್ಲಾಸುಗಳು ಹೇಗಿರಬೇಕಂತ ಹೇಳಿದ್ರೆ, ನಾನು ಏನು ತಿಳ್ಕೊಂಡಿದ್ದೀನಿ ಅದನ್ನು ಮಾತ್ರ ಹೇಳುವಂಥದ್ದಲ್ಲ, ನನಗೆ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ಜ್ಞಾನದ ಶಿಸ್ತುಗಳನ್ನು ಕಲಿಸುವುದು ಬಹಳ ಮುಖ್ಯ. ಹಾಗಾಗಿ ಅಂತಹ ಒಂದು ಪ್ರಜ್ಞಾವಲಯವನ್ನು, ಅಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಅದರ ಒಳಗಡೆ ಅವ್ರನ್ನೊಂದು ಭಾಗವಾಗಿ ಅವರನ್ನು ಸಿದ್ಧಪಡಿಸುವಂಥದ್ದು ಭಾಳ ಮುಖ್ಯ. ಮೇಷ್ಟ್ರುಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದು. ಯಾಕಂದರೆ ಒಬ್ಬ ವಿಜ್ಞಾನಿಯನ್ನು ತಯಾರು ಮಾಡೋದಾಗಿರ್ಬೋದು, ಒಬ್ಬ ತಜ್ಞನನ್ನು ತಯಾರು ಮಾಡೋದಾಗಿರ್ಬೋದು, ಅಥವಾ ಒಬ್ಬ ವರ್ತಕನನ್ನು, ಒಬ್ಬ ಬಿಸ್ನೆಸ್ ಮ್ಯಾನನ್ನು ತಯಾರು ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವುಗಳು ಕೂಡ ನಮಗೆ ಅಂತಿಮವಾದಂಥ ಕಾಲಘಟ್ಟ, ಸ್ನಾತಕೋತ್ತರ ಪದವಿ ಅಂತಾರೆ. ಅಲ್ಲಿ ಆತ ತನ್ನ ಮುಂದಿನ ಭವಿಷ್ಯಕ್ಕೆ ಅಥವಾ ತನ್ನ ಮುಂದಿನ ಭವಿತವ್ಯಕ್ಕೆ ಹೇಗೆ ಈ ಶಿಕ್ಷಣ ಸಹಕಾರಿಯಾಗಬಲ್ಲದು ಅನ್ನುವಂಥದ್ದನ್ನು ಒಂದು ಪ್ರಾಕ್ಟಿಕಲ್ ಆಗಿರುವಂಥ ರೀತಿಯಲ್ಲಿ ಅದನ್ನು ಹೇಳಬೇಕಾಗಿರ್ತದೆ. ಆ ನಿಟ್ಟಿನೊಳಗಡೆ ಶಿಕ್ಷಕ ಸದಾ ವಿದ್ಯಾರ್ಥಿಗಳ ಜೊತೆಗೆ ಇದ್ದು, ಅದು ಗುಂಪು ಚರ್ಚೆ ಇರ್ಬೋದು, ಕ್ಷೇತ್ರ ಕಾರ್ಯ ಆಗಿರ್ಬೋದು, ಅಥವಾ ವರ್ಕ್ಶಾಪ್ಗಳಾಗಿರ್ಬೋದು, ಅದರೊಳಗಡೆ ಭಾಗವಹಿಸುವಂಥದ್ದಾಗಿರಬೇಕು. ಆ ನಿಟ್ಟಿನಲ್ಲಿ ಬಹುತೇಕವಾಗಿ ನನಗೆ ಟೈಮ್ ಟೇಬಲ್ ಹಾಕ್ಕೊಂಡು ಪಾಠ ಹೇಳುವುದಕ್ಕಿಂತ ಬೆಳಗಿನಿಂದ ಹಿಡಿದು ಸಂಜೆ
ವರೆಗೂ ಕೂಡ ಒಬ್ಬ ಶಿಕ್ಷಕ ಅವರೊಂದಿಗೆ ಇದ್ದುಕೊಂಡು ಅವರಿಗೆ ಆ ಜ್ಞಾನವನ್ನು ಉಣಬಡಿಸುವ ಅಥವಾ ಅದನ್ನು ಪ್ರಸಾರ ಮಾಡುವಂಥ ಪ್ರಕ್ರಿಯೆಗಳಾಗಬೇಕು. ಆ ನಿಟ್ಟಿನೊಳಗಡೆ ಇದ್ದಾಗ ಒಬ್ಬ ಸ್ನೇಹಿತನಂತೆ ವರ್ತಿಸಿ ಅವರಿಗೆ ಪಾಠವನ್ನು ಹೇಳಿದಾಗ ಖಂಡಿತವಾಗಲೂ ಕೂಡ ನಾವು ಒಳ್ಳೆಯ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯತೆ ಇದೆ ಮತ್ತು ಒಳ್ಳೆಯ ವಿದ್ಯಾರ್ಥಿಗಳನ್ನು ರೂಪಿಸೋದಕ್ಕೆ ಸಾಧ್ಯತೆ ಇದೆ. ನಿಮ್ಮ ಆಲೋಚನೆಗಳು ಮತ್ತು ವಿಚಾರಗಳು ಸರಿಯಾಗಿವೆ. ಇಂಥ ಒಂದು ಆದರ್ಶಮಯವಾದ ವ್ಯವಸ್ಥೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ರೂಪುಗೊಳ್ಳಬೇಕು. ಕಲಿಕೆಗೆ ನಾವು ಹೆಚ್ಚಿನ ಮಹತ್ವ ನೀಡಲೇಬೇಕು. ಆದರೆ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಹೆಚ್ಚು ಕಾಲವನ್ನು ಕಳೆಯಬೇಕು ಮತ್ತು ಅವರಿಗೆ ಈ ಕ್ರಿಟಿಕಲ್ ಥಿಂಕಿಂಗ್ ಅನ್ನೋದೇನಿದೆಯಲ್ಲ, ಇದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಿಕೊಡಬೇಕು. ಕೇವಲ ಪಠ್ಯಕ್ರಮವನ್ನು ಅಧ್ಯಯನ ಮಾಡಿದರೆ ಸಾಲದು, ಅದಕ್ಕೆ ಹೊರತುಪಡಿಸಿದ ಅನೇಕ ಸಂಗತಿಗಳನ್ನು ಅವರು ತಿಳಿದುಕೊಳ್ಬೇಕು. ಸ್ಕಿಲ್ಲನ್ನು ಕಲಿಸಿಕೊಡಬೇಕು. ಯಾಕಂದರೆ ಇದು ಸ್ಕಿಲ್ಲದ ಯುಗ. ಇದು ಕೌಶಲ ಇರದೇ ಹೋದರೆ ನಮ್ಮ ವಿದ್ಯಾರ್ಥಿಗಳು ತಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬ ಮಾತಿದೆ. ಕುಲಪತಿಗಳೇ, ಇನ್ನೊಂದು ಸಮಸ್ಯೆ ಏನು ಅಂತಂದರೆ ವಿಶ್ವವಿದ್ಯಾಲಯಗಳಲ್ಲಿ ಇದು ಒಂದು ಸಾಮಾನ್ಯವಾದಂಥ ಸಮಸ್ಯೆ. ಎಲ್ಲ ವಿಶ್ವವಿದ್ಯಾಲಯಗಳು ಹೆಚ್ಚು ಕಡಿಮೆ ಈ ಸಮಸ್ಯೆ ಇದ್ದೇ ಇರ್ತದೆ. ಒಂದು ಈ ಪಠ್ಯಕ್ರಮ ರಚನೆ ಮತ್ತು ಈ ಬೋಧನಾ ಕ್ರಮ, ಬೋಧನಾ ಕ್ರಮ ಕೂಡ ಭಾಳ ಲೋಪದಿಂದ ಕೂಡಿದೆ. ಏಕೆಂದರೆ ಇವತ್ತಿಗೂ ಕೂಡ ನಾವು ಮೆಕಾಲೆನ ಒಂದು ಮನಸ್ಥಿತಿಯಿಂದ ಹೊರಗೆ ಬಂದಿಲ್ಲ. ಅನೇಕ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಭಾರತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಚರ್ಚೆಗೆ ಬರ್ತಾ ಇಲ್ಲ. ಈಗ ಉದಾಹರಣೆಗೆ ನಾವು ಇಂಗ್ಲೀಷ್ ವಿಭಾಗದಲ್ಲಿ ಕೇವಲ ನಾವು ಬ್ರಿಟಿಷ್ ಲಿಟ್ರೇಚರ್, ಅಮೇರಿಕನ್ ಲಿಟ್ರೇಚರ್, ಯುರೋಪಿಯನ್ ಲಿಟ್ರೇಚರ್, ವರ್ಲ್ಡ್ ಲಿಟ್ರೇಚರ್ ಕಲಿಸ್ತಾ ಇದ್ದೀವಿ. ಭಾರತೀಯ ಸಾಹಿತ್ಯವನ್ನು ನಾವು ಇಂಗ್ಲೀಷ್ ವಿಭಾಗದಲ್ಲಿ ಕಲಿಸ್ತಾ ಇಲ್ಲ. ನಮ್ಮ ವಿಜ್ಞಾನದ ವಿಭಾಗಗಳಾಗಿರ್ಬೋದು, ಸಮಾಜಶಾಸ್ತ್ರ ವಿಭಾಗಗಳಾಗಿರ್ಬೋದು, ಅನೇಕ ವಿಭಾಗಗಳಲ್ಲಿ ನಮ್ಮಲ್ಲಿ ಈ ಭಾರತೀಯ ಮೂಲ ಚಿಂತನೆ ಅಥವಾ ಭಾರತೀಯ ದರ್ಶನಗಳು, ಭಾರತೀಯ ವಿದ್ವತ್ತು ಚರ್ಚೆಗೆ ಬರ್ತಾ ಇಲ್ಲ. ಬರಬೇಕು ಅನ್ನೋದು ಒಂದು ಪ್ರಶ್ನೆ. ಒಬ್ಬ ಕುಲಪತಿಯಾಗಿ ನೀವು ನಿಮ್ಮ ವಿಭಾಗಗಳ ಮುಖ್ಯಸ್ಥರಿಗೆ ಅಥವಾ ನಿಮ್ಮ ಈ BOS ಮಂಡಳಿಗಳಿಗೆ ಯಾವ ರೀತಿಯ ನಿರ್ದೇಶನ ಕೊಡೋದಕ್ಕೆ ಬಯಸ್ತೀರಿ? ಬಹುತೇಕ ನನಗೆ ಜ್ಞಾನ ಅನ್ನುವಂಥದ್ದು ಒಂದು ವಿಶ್ವವ್ಯಾಪಿಯಾಗಿರ್ತಕ್ಕಂಥದ್ದು. ವಿಶ್ವದ ಎಲ್ಲ ಮೂಲೆಗಳಿಂದನೂ ಕೂಡ ಅದು ಹರಿದು ಬರಬೇಕಾಗಿರುವಂಥದ್ದು. ಸರಿ ಇದೆ. ಹಾಗಾಗಿ ಜ್ಞಾನವನ್ನು ನಾವು ಒಂದು ಪ್ರದೇಶಕ್ಕೆ, ಒಂದು ಕಾಲಕ್ಕೆ ಸೀಮಿತಗೊಳಿಸೋಕ್ಕಾಗೋದಿಲ್ಲ. ಆದರೆ ನನಗೊಂದು ಸಲಹೆ ಏನು ಕೊಡಬಹುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮಗೊಂದು ಯಾವುದೇ ಸ್ನಾತಕೋತ್ತರ ಇವುಗಳಿಗೆ ನಮ್ಮ ಅಧ್ಯಯನದ ಅನುಕೂಲಕ್ಕಾಗಿ 4-6 ಪತ್ರಿಕೆಗಳನ್ನು ವಿಭಾಗ ಮಾಡ್ಕೊಂಡಿರ್ತೀವಿ. ಹಾಗಾಗಿ ನಮಗೆ ವೆಸ್ಟರ್ನಿಂದೂ ಬೇಕಾಗುತ್ತೆ, ಸ್ಥಳೀಯತೆಯೂ ಕೂಡ ಬೇಕಾಗುತ್ತೆ. ಹಾಗಾಗಿ ನೀವು 2 ಪೇಪರ್ಗಳನ್ನು ವೆಸ್ಟರ್ನ್ ಕಾನ್ಸೆಪ್ಟ್ನಲ್ಲಿರುವಂಥದ್ದನ್ನು ಓದಿದರೆ, ಇನ್ನು 2 ಪೇಪರ್ಗಳನ್ನು ಸ್ಥಳೀಯತೆಯನ್ನು ಅಥವಾ ಈ ದೇಶದ ಸಂಸ್ಕೃತಿಯನ್ನು, ಇವುಗಳನ್ನು ಕೂಡ ನಾವು ಅಧ್ಯಯನ ಮಾಡೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿಯ ಜ್ಞಾನ ಶಿಸ್ತುಗಳನ್ನು ಕೂಡ ನಾವು ಒಂದು ಪೇಪರಾಗಿ ಅಧ್ಯಯನ ಮಾಡಬಹುದು ಮತ್ತು ಹೊರಗಿನದನ್ನು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಇತರೆ ಯಾವುದೇ ಸೈನ್ಸ್ ಆಗಿರ್ಬೋದು, ಮಾನವಿಕ ಅಧ್ಯಯನಗಳಾಗಿರ್ಬೋದು, ಅವುಗಳನ್ನು ಹೋದಾಗ ನಾನು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಬೇರೆ ಬೇರೆ ದೇಶಕ್ಕೆ ಇವತ್ತು ಈಜಿಪ್ಟ್ ನಾಗರಿಕತೆ ಹೇಗಿದೆ, ಅಥವಾ ಮೆಸಲನಿ ಏನು ಹೇಳ್ತಾ ಇದ್ದ, ಆಫ್ರಿಕನ್ ಮೂಲದಲ್ಲಿ ಅಲ್ಲಿರುವಂಥ ಸಮುದಾಯಗಳು ಏನು ಹೇಳ್ತಾ ಇದ್ದಾವೆ, ಇದೆಲ್ಲವೂ ಕೂಡ ಬೇಕಾಗುತ್ತೆ. ಹಾಗೇ ನಮ್ಮ ಸಮುದಾಯದ, ನಮ್ಮ ಸಂಸ್ಕೃತಿಯ, ನಮ್ಮ ಭಾಷೆಯ, ನಮ್ಮ ಚರಿತ್ರೆ, ಇವುಗಳು ಕೂಡ ಬೇಕಾಗುತ್ತದೆ ಅನ್ನುವಂಥದ್ದು. ಹಾಗಾಗಿ ಅವೆರಡರ ಸಂಗಮವಾಗಿ ಅಧ್ಯಯನವನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಯಾವುದೂ ಕೂಡ ಇಲ್ಲಿ ಒಂದನ್ನು ಬಿಟ್ಟು ಇನ್ನೊಂದು ಮಾಡೋ ಹಾಗಿಲ್ಲ. ನಮಗೆ ಹೊರಗಿನ ವಿದೇಶದ ಇರೋ ಜ್ಞಾನ ಶಿಸ್ತುಗಳು ಎಷ್ಟು ಮುಖ್ಯವೋ, ಸ್ಥಳೀಯತೆಯ ಅಧ್ಯಯನದ ಜ್ಞಾನ ಶಿಸ್ತುಗಳು ಅಷ್ಟೇ ಮುಖ್ಯ ಅನ್ನುವಂಥದ್ದು. ಭಾಳ ಸರಿಯಾದ ಮಾತು, ಸರಿಯಾದ ಸೂಚನೆ. ಇದು ಎಲ್ಲ ಕುಲಪತಿಗಳಿಗೆ ಇದು ಮಾದರಿಯಾಗುವಂಥದ್ದು. ಏಕೆಂದರೆ ನಮ್ಮ ವಿಶ್ವವಿದ್ಯಾಲಯಗಳು ಇಡೀ ವಿಶ್ವದಲ್ಲಿ ಲಭ್ಯ ಇರತಕ್ಕಂಥ ಜ್ಞಾನವನ್ನು ಬರಮಾಡಿಕೊಂಡು ಅದನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಹಾಗೆಯೇ ನಮ್ಮ ಭಾರತೀಯ ಜ್ಞಾನವನ್ನು, ಭಾರತೀಯ ಜ್ಞಾನ ಶಿಸ್ತುಗಳನ್ನು, ಭಾರತೀಯ ಕಲೆ ಸಾಹಿತ್ಯವನ್ನು ಕೂಡ ನಾವು ಕಲಿಸುವ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಭಾಳ ಅದ್ಭುತವಾದಂಥ ನಿಮ್ಮ ಯೋಜನೆ. ನಿಮಗೆ ನಾನು ಶುಭವನ್ನು ಕೋರ್ತೇನೆ. ಈ ಪರೀಕ್ಷಾಂಗ ಅನ್ನೋದು ಎಕ್ಸಾಮ್ ಸೆಕ್ಷನ್ ಅನ್ನೋದು ಒಂದು ವಿಶ್ವವಿದ್ಯಾಲಯದಲ್ಲಿ ಬಹಳ ಮಹತ್ವದ ಒಂದು ವಿಭಾಗ. ಒಂದು ವಿಶ್ವವಿದ್ಯಾಲಯದ ಘನತೆ, ಅದರ ಅಸ್ಮಿತೆ, ಅದರ ಗುಣಮಟ್ಟದ ಮೇಲೆ ಅವಲಂಬಿತವಾಗಿರ್ತದೆ. ನಾವು ಶಿಕ್ಷಕರಾಗಿ ಕೆಲಸ ಮಾಡಿದ್ದೇವೆ. ಅನೇಕ ಜನ ಪ್ರಾಧ್ಯಾಪಕರು ಅಂತ ನಾನು ಅನ್ನೋದಿಲ್ಲ, ಕೆಲವು ಜನ ಪ್ರಾಧ್ಯಾಪಕರು ಈ ಮೌಲ್ಯಮಾಪನದ ಕೆಲಸವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಉತ್ತರಗಳನ್ನು ಓದದೇ ಮಾರ್ಕ್ಸ್ಗಳನ್ನು ಕೊಡ್ತಕ್ಕಂಥ ಶಿಕ್ಷಕರು ನಮ್ಮ ನಡುವೆ ಇದ್ದಾರೆ.
ಹಾಗೆಯೇ ಪ್ರತಿಯೊಂದು ಉತ್ತರವನ್ನು ಬಹಳ ಗಂಭೀರವಾಗಿ ಓದಿ ಆಲೋಚನೆ ಮಾಡಿ ಮಾರ್ಕ್ಸ್ಗಳನ್ನು ಕೊಡ್ತಕ್ಕಂಥ ಶಿಕ್ಷಕರು ಇದ್ದಾರೆ. ಆದರೆ ಈ ಪರೀಕ್ಷಾ ವಿಭಾಗದ ಗುಣಮಟ್ಟವನ್ನು ಸುಧಾರಿಸಬೇಕು ಅಂತಂದರೆ ಕೇವಲ ಪರೀಕ್ಷೆ ನಡೆಸುವುದರ ಮೂಲಕ, ವೇಳಾಪಟ್ಟಿಗೆ ಅನುಗುಣವಾಗಿ ಪರೀಕ್ಷೆಗಳನ್ನು ನಡೆಸುವುದರ ಮೂಲಕ, ವೇಳಾಪಟ್ಟಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ಪ್ರಕಟಿಸುವುದರ ಮೂಲಕ ನಾವು ಈ ವಿಭಾಗವನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆಯುವುದು, ಆಮೇಲೆ ಅದರ ಮೌಲ್ಯಮಾಪನ, ಇವೆರಡು ಬಹಳ ಸಮಸ್ಯಾತ್ಮಕ ಸಂಗತಿಗಳು. ಸೊ ಹೀಗಾಗಿ ಸರಿಯಾಗಿ ಪ್ರಶ್ನೆ ಪತ್ರಿಕೆ ತೆಗಿಬೇಕು, ಸರಿಯಾಗಿ ಮೌಲ್ಯಮಾಪನ ಮಾಡಬೇಕು ಶಿಕ್ಷಕರು ಎಂಬುದು ನಮ್ಮೆಲ್ಲರ ನಿರೀಕ್ಷೆ. ಈ ನಿಟ್ಟಿನಲ್ಲಿ ನೀವು ಯಾವ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುವ ವಿಚಾರವನ್ನು ಹೊಂದಿರುವಿರಿ? ಬಹುತೇಕವಾಗಿ ಇದು ಬಹಳ ಸೂಕ್ಷ್ಮವಾದದ್ದು ಮತ್ತು ಗಹನವಾದದ್ದು. ಈ ಪರೀಕ್ಷಾಂಗ ವ್ಯವಸ್ಥೆ ಇದೆಯಲ್ಲ, ಇದನ್ನು ಯಾರನ್ನು ಹೊಣೆಗಾರನ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಈಗ ನಮಗೆ ಮೊದಲಿದ್ದಂಥದ್ದು ಕ್ರಮಗಳು, ಈಗ ನೀವು ಓದ್ತಾ ಇದ್ದಾಗ ವರ್ಷದ ಕೊನೆಗೆ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದರು, ಮೇಸ್ಟ್ರುಗಳು ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ರು, ಫಲಿತಾಂಶ ಬರ್ತಾಯಿತ್ತು. ಆದರೆ ಕಾಲ ಬದಲಾದಂತೆ ಸೆಮಿಸ್ಟರ್ ಸಿಸ್ಟಮ್ಗಳು ಬಂದವು. ಹೆಚ್ಚೆಚ್ಚು ವಿಷಯಗಳನ್ನು ಕಲೀಲಿ ಎನ್ನುವ ಕಾರಣಕ್ಕಾಗಿ ಅನೇಕ ತಾಂತ್ರಿಕವಾಗಿರ್ತಕ್ಕಂತಹ ವೈಜ್ಞಾನಿಕವಾಗಿರುವಂಥ ಸೌಕರ್ಯಗಳನ್ನು ಬಳಸಲಾಯಿತು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ತುಂಬ ಮೆಕ್ಯಾನಿಸಮ್ ಆಗಿ ಕಾರ್ಯಗಳು ನಡೀತಾ ಇದ್ದಾವೆ. ಅಂದರೆ ಇವತ್ತು ಪೇಪರ್ಗಳು ನಮ್ಮ ಕೈಗೆ ಬರೋ ಹಾಗಿಲ್ಲ, ಅಲ್ಲೆಲ್ಲೋ ಲ್ಯಾಪ್ಟಾಪ್ನಲ್ಲೋ ಮೊಬೈಲ್ನಲ್ಲೋ ಎಲ್ಲ ನೋಡಿಕೊಂಡು ಅದಕ್ಕೆ ಓದಿ ಅದಕ್ಕೆ ಮಾರ್ಕ್ಸ್ ಹಾಕುವಂಥದ್ದು, ಈ ಥರದ ಪ್ರಕ್ರಿಯೆಗಳು ಬರ್ತಾ ಇದ್ದಾವೆ. ಇದು ತುಂಬ ಯಾಂತ್ರಿಕವಾಗಿರ್ತಕ್ಕಂಥದ್ದು. ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದು ಕೂಡ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದರೆ, ಮೇಷ್ಟ್ರಾಗಿರ್ತಕ್ಕಂಥವನು ತಾನು ಬೋಧಿಸಿದಂಥ ಪಾಠಕ್ಕೆ ಸರಿಯಾದ ಉತ್ತರವನ್ನು ಬರೆದಿದ್ದಾನ ಇಲ್ಲ ಅನ್ನುವಂಥದ್ದು ಮ್ಯಾನ್ಯುವಲ್ನಲ್ಲಿ ನೋಡಿದಾಗ ಆಗ ನನಗೆ ಹೊಳೆಯುವಂಥ ರೀತಿ ಅಥವಾ ಅದರ ಖಚಿತತೆ ಅಲ್ಲಿ ನಮಗೆ ಅದನ್ನು ಕಾಣಲಿಕ್ಕಿಲ್ಲ ಅನ್ನುವಂಥದ್ದನ್ನು. ಹಾಗಾಗಿ ಇದು ಈ ಕ್ರಮದೊಳಗಡೆ ಯಾಂತ್ರಿಕವಾಗಿರೋದರಿಂದ, ಮತ್ತು ಇದು ಇವತ್ತಿಗೂ ಕೂಡ ನಮಗೆ ತಂತ್ರಜ್ಞಾನದಲ್ಲಿ ಅಷ್ಟೊಂದು ಸುಧಾರಣೆ ಆಗಿಲ್ಲ. ಕಾರಣ ಅಂದರೆ, ಇವತ್ತು ನಾವು UCMS ಅನ್ನುವಂಥ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ವಿದ್ಯಾರ್ಥಿ ಅಕಸ್ಮಾತಾಗಿ ಅವನು 4 ಪೇಪರ್ಗಳಲ್ಲಿ 1 ಪೇಪರು ಯಾಕಾಗಿನ ಅವನು ಅಕಸ್ಮಾತ್ ಅದನ್ನು ಬಿಟ್ಟಿದ್ದ, ಅವನು ಮುಂದೆ ಕ್ಯಾರಿ ಮಾಡಿಕೊಂಡು ಹೋಗ್ಬೇಕಂತ ಹೇಳಿದಾಗ ಅಲ್ಲಿ ರಿಸಲ್ಟ್ ಫೇಲ್ ಅಂತ ತೋರಿಸೋದ್ರ ಜೊತೆಗೆ ಇದನ್ನು ತೊಗೊಳ್ಳೋದೇ ಇಲ್ಲ, ಅವನ ಎಲ್ಲ ಪೇಪರ್ಗಳು ನಮ್ಮ ಮತ್ತೊಮ್ಮೆ ಬರೀ ಅನ್ನೋ ರೀತಿ ಒಳಗಡೆ ಬರ್ತಾ ಇದೆ. ಅಂದರೆ ಈ ರೀತಿ ಅನೇಕ ಸಮಸ್ಯೆಗಳು ಕೂಡ ಆಗ್ತಾ ಇದ್ದಾವೆ. ಮತ್ತು ಎರಡನೇದು ಏನಂತ ಹೇಳಿದ್ರೆ, ಮೇಸ್ಟ್ರುಗಳು ಅವರು ಏನೋ ಒಂದು ಪರೀಕ್ಷಾ ಹಾಲ್ನಲ್ಲಿ ಕುತ್ಕೊಂಡು ಶ್ರದ್ಧೆಯಿಂದ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ರಲ್ಲ, ಆ ಪ್ರಕ್ರಿಯೆಗಳು ಬರ್ತಾ ಇಲ್ಲ. ಅವ್ರ ಮನೆ ಒಳಗಡೆ ಹೇಗೆ ಮಾಡ್ತಾರೆ ಏನನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದು ಒಂದು ರೀತಿ ತಾಂತ್ರಿಕವಾಗಿ ಅನೇಕ ನ್ಯೂನತೆಗಳು ಕೂಡ ಇದರಲ್ಲಿ ಇದ್ದಾವೆ. ಮತ್ತು ಎಷ್ಟೋ ಸರಿ ವಿದ್ಯಾರ್ಥಿ ಮಾರ್ಕ್ಸ್ಗಳು ಪಾಸಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದರೆ ಅಲ್ಲಿ ಫೇಲ್ ಆಗಿರುವಂಥ ರಿಸಲ್ಟ್ ಬರ್ತಿರ್ತದೆ. ಯಾರ್ದೋ ಮಾರ್ಕ್ಸು ಯಾರಿಗೋ ಹೋಗಿತೋ ಅನ್ನೋ ರೀತಿ ಒಳಗಡೆ ಅನೇಕ ಆತಂಕಕಾರಿಯಾಗಿರ್ತಕ್ಕಂಥ ಸಂಗತಿಗಳು ಕೂಡ ಬಂದಿರತಕ್ಕಂಥದ್ದು. ಬಟ್ ಈಗ ಸುಧಾರಣೆ ಆಗಿದೆ, ಸಾಕಷ್ಟು ತಂತ್ರಜ್ಞಾನ ಬದಲಾಗಿದೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಪರೀಕ್ಷಾಂಗದ ರೀತಿಗಳು ಇದು ಒಬ್ಬರು ಮೇಷ್ಟ್ರು ಮಾತ್ರ ಕಾರಣ ಅಲ್ಲ, ಇಡೀ ಸಿಸ್ಟಮ್ಮೇ ನಮ್ಮಲ್ಲಿ ಒಂದು ರೀತಿಯದು ಮಿತಿಯನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಇನ್ನೊಂದು ಮಹತ್ವದ ವಿಷಯದ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚಿಸಲಿಕ್ಕೆ ಬಯಸ್ತೇನೆ. ಭಾರತೀಯ ಸಂಶೋಧನೆಯ ಬಗ್ಗೆ ಇಡೀ ಜಗತ್ತಿನಲ್ಲಿ ಗೌರವವಿದೆ ಮತ್ತು ಜಗತ್ತಿನಾದ್ಯಂತ ಭಾರತೀಯ ಸಂಶೋಧನೆಗೆ ಒಂದು ವಿಶ್ವಾಸಾರ್ಹತೆ ಇದೆ. ನಮ್ಮ ವಿಜ್ಞಾನಿಗಳು ಭಾಳ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ IITsಗಳಲ್ಲಿ NITsಗಳಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದ ಅನೇಕ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಕ್ಕಂಥ ಸಂಶೋಧನೆಗೂ ಕೂಡ ಒಂದು ಮಟ್ಟದ ಮಾನ್ಯತೆ, ವಿಶ್ವಾಸಾರ್ಹತೆ ಇದೆ. ಆದರೆ ರಾಜ್ಯ ಮಟ್ಟದ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ, ನಾನು ಕರ್ನಾಟಕದಲ್ಲಿರುವ ರಾಜ್ಯ ಮಟ್ಟದ ವಿಶ್ವವಿದ್ಯಾಲಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಮಾತನ್ನು ಆಡ್ತಾ ಇಲ್ಲ, ಭಾರತದ ಬಹುತೇಕ ರಾಜ್ಯಗಳ ರಾಜ್ಯ ಮಟ್ಟದ ವಿಶ್ವವಿದ್ಯಾಲಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾನು ಈ ಮಾತನ್ನು ಆಡ್ತಾ ಇದ್ದೇನೆ. ನಮ್ಮ PhD ವಿದ್ಯಾರ್ಥಿಗಳು ಕೈಗೊಳ್ಳುವ ಸಂಶೋಧನೆಗಳು ಮತ್ತು ನಮ್ಮ ಅನೇಕ ಜನ ಶಿಕ್ಷಕರು ಕೈಗೊಳ್ಳುವ ಸಂಶೋಧನೆಗಳು, ಈ ಸಂಶೋಧನೆ ಗುಣಮಟ್ಟದಿಂದ ಭಾಳ ಕಳಪೆ ಮಟ್ಟದ ಸಂಶೋಧನೆ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಅನೇಕ ಜನರು ಹೇಳ್ತಾರೆ. 2 ವರ್ಷಗಳ ಹಿಂದೆ ಇದರ ಬಗ್ಗೆ ಪಾರ್ಲಿಮೆಂಟದಲ್ಲೂ ಕೂಡ ಡಿಸ್ಕಷನ್ ಆಯಿತು. ಕೆಲವು ವಿಶ್ವವಿದ್ಯಾಲಯಗಳನ್ನು ಹೆಸರನ್ನು ತೆಗೆದುಕೊಂಡು ಅವರು ಚರ್ಚೆಯನ್ನು ಕೂಡ ಮಾಡಿದರು. ಒಬ್ಬ ಕುಲಪತಿಗೆ ಇದು ಬಹಳ ಒಂದು ದೊಡ್ಡ ಸಾಹಸದ ಕೆಲಸ. ನಿಮ್ಮದು ಪ್ರಾರಂಭಿಕ ವಿಶ್ವವಿದ್ಯಾಲಯ ಆಗಿರೋದ್ರಿಂದ, ಇನ್ನು ನೇಮಕಾತಿಗಳು ಇನ್ನೂ ಪ್ರಾರಂಭ ಆಗಬೇಕಾಗಿರೋದ್ರಿಂದ ಈ ಸಮಸ್ಯೆಯನ್ನು ನೀವು ಭಾಳ ಸುಲಭವಾಗಿ ಪರಿಹರಿಸ್ಬೋದು. ಯಾಕೆಂದರೆ
ಒಬ್ಬ ಪ್ರಾಧ್ಯಾಪಕನಾಗಿ, ಲೇಖಕನಾಗಿ ನೀವು ಯಾವತ್ತೂ ಗುಣಮಟ್ಟಕ್ಕೆ ಮಹತ್ವವನ್ನು ನೀಡ್ತಾ ಬಂದಿರುವಿರಿ. ನಿಮ್ಮ ನೇಮಕಾತಿ ಪ್ರಕ್ರಿಯೆ ಕೂಡ ಹಾಗೆಯೇ ಇದೆ. ಒಬ್ಬ ಕುಲಪತಿಯಾಗಿ ನೀವು ಈ ಸಂಶೋಧನೆಯ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಬೇಕಂತ ಬಯಸ್ತೀರಿ? ನನಗೆ ಮುಖ್ಯವಾಗಿ ಸಂಶೋಧಕ ಮತ್ತು ಮಾರ್ಗದರ್ಶಕ ಅವರಿಬ್ಬರಲ್ಲೂ ಕೂಡ ಒಂದು ಹೊಂದಾಣಿಕೆ ಇರಬೇಕು. ಮಾರ್ಗದರ್ಶಕನಾಗಿರ್ತಕ್ಕಂಥವನು ಒಂದು ಪ್ರಬುದ್ಧನಾಗಿರಬೇಕು. ಆ ಕ್ಷೇತ್ರದಲ್ಲಿ ಆತ ಸಾಧನೆಯನ್ನು ಮಾಡಿದವರಾಗಿರಬೇಕು. ಅದರ ಹಿನ್ನೆಲೆಗಳನ್ನು ನೋಡಿ ಅವರಿಗೆ ಮಾರ್ಗದರ್ಶಕರಾದರೆ ಖಂಡಿತವಾಗಲೂ ಒಳ್ಳೆಯ ಒಂದು ಸಂಶೋಧನೆ ಬರೋದಕ್ಕೆ ಸಾಧ್ಯ. ಆದರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಒಂದು ಕಾಟಾಚಾರಕ್ಕೆ, ಯಾವುದೋ ಒಂದು ಪದವಿ ಪಡೆಯೋದಕ್ಕೆ, ಒಂದು ಉದ್ಯೋಗ ಸಿಗೋದಕ್ಕೆ ಹೇಗಾದರೂ ಮಾಡಿ ಒಂದು PhD ಆಗಲಿ ಅನ್ನುವಂಥ ಒಂದು ಮನಸ್ಥಿತಿ ಬಂದದ್ರಿಂದ PhD ಅನ್ನುವಂಥದ್ದಕ್ಕೇ ಒಂದು ರೀತಿಯಲ್ಲಿ ಅದರ ಗೌರವ ಸ್ಥಾನ ಹೋಗಿಬಿಟ್ಟಿದೆ. ಹಾಗಾಗಿ PhD ಇವತ್ತು ಉದ್ಯೋಗದ ಮಾನದಂಡವನ್ನಾಗಿ ಮಾಡಿದ್ದೇ ಒಂದು ರೀತಿಯಲ್ಲಿ ತಪ್ಪು. ಯಾಕಂದರೆ ಅದರ ಶ್ರದ್ಧೆ ಹೋಗಿಬಿಡ್ತು. ಯಾಕಂದರೆ ಅವನ ಭವಿಷ್ಯ ಇದೆ, ಅವ್ನಿಗೆ ಹೆಂಗಾದ್ರೂ ಮಾಡಿ ಒಂದು ಪದವಿ ಕೊಟ್ಟರೆ ಸಾಕು, ಅವನಿಗೊಂದು PhD ಆದರೆ ಸಾಕು ಅಂತ ಹೇಳಿ ಈ ರೀತಿ ಒಳಗಡೆ ಅವನ ಭವಿಷ್ಯ, ಅವನ ಬದುಕು, ಅವನ ಉದ್ಯೋಗ ಇವುಗಳನ್ನು ಮುಂದೆ ಇಟ್ಕೊಂಡು ರಿಸರ್ಚ್ ಮಾಡಿದರೆ ಖಂಡಿತ ಅದು ಒಳ್ಳೆಯ ರಿಸರ್ಚ್ ಆಗೋದಿಲ್ಲ. ಅದನ್ನು ಬಿಟ್ಟು ಆ ಕ್ಷೇತ್ರದ ಸಮಗ್ರವಾದಂಥ ಒಂದು ತಿಳುವಳಿಕೆ, ಅಧ್ಯಯನದ ಕ್ರಮಗಳು, ಹಿಂದೆ ಆಗಿರ್ತಕ್ಕಂಥ ಅಧ್ಯಯನದ ರೀತಿ ಮತ್ತು ಮುಂದೆ ಮಾಡಬೇಕಾಗಿರ್ತಕ್ಕಂತಹ ಅಧ್ಯಯನದ ಸಮಸ್ಯೆಗಳು, ಅವುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವ ರೀತಿ ಒಳಗಡೆ ಅಧ್ಯಯನ ಮಾಡಿದರೆ ಖಂಡಿತವಾಗಲೂ ಒಂದು ಒಳ್ಳೆಯ ಅಧ್ಯಯನ ಬರೋದಕ್ಕೆ ಸಾಧ್ಯ, ಸಂಶೋಧನೆ ಬರೋದಕ್ಕೆ. ಅದು ಈ ರೀತಿಯಲ್ಲಿ ಅದು ನನಗನ್ಸೋ ಮಟ್ಟಿಗೆ ಬೇರೆ ಬೇರೆ ಕ್ಷೇತ್ರಗಳಿರುತ್ತೆ. ಸೈನ್ಸಲ್ಲೂ ಕೂಡ ಆ ಥರದೊಂದು ಗುಣಮಟ್ಟದ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ. ಬರೀ ಆರ್ಟ್ಸ್ ವಿಭಾಗದಲ್ಲಿ ಮಾತ್ರ ಅಲ್ಲ. ಬಹುತೇಕ ಹೀಗಾಗಿ ಇಲ್ಲಿರುವಂತಹ ರೀತಿಯನ್ನು ನೋಡಿದರೆ ಎಷ್ಟೋ ಸರಿ ಥೀಸಸ್ಗಳನ್ನು ತುಂಬ ಒತ್ತಡ ಬಂದು ಕಳಿಸ್ಕೊಡಿ, ರಿಪೋರ್ಟ್ ಕಳಿಸಿ ಅಂತ ಹೇಳುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿದ್ರೆ, ಒಂದು ಗುಣಮಟ್ಟದ ಸಂಶೋಧನೆ ಬರಬೇಕು ಅನ್ನುವಂಥದ್ದಾದರೆ ಇದು ಈ ವಲಯದ ಒಳಗಿನ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಮತ್ತು ಇದು ಒಂದು ನಿಜವಾದ ರಿಸರ್ಚ್ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಬಂದರೆ ಅದಾಗಕ್ಕೆ ಸಾಧ್ಯತೆ ಇದೆ. ಆದರೆ ಇದು ಒಂದು ಮಟ್ಟದ ಸಮಸ್ಯೆ ಮಾತ್ರ ಇಲ್ಲ, ಇದು ಹಲವಾರು ರೀತಿಯ ಸಮಸ್ಯೆಗಳು ಕೂಡ ಆಗಿದೆ. ಹಾಗಾಗಿ ಇಲ್ಲಿ ನಮ್ಮ ಆಯ್ಕೆಯ ಪ್ರಕ್ರಿಯೆ ಆಗಿರ್ಬೋದು, ಮಾರ್ಗದರ್ಶಕರಾಗಿರ್ಬೋದು, ಸಂಶೋಧಕರಾಗಿರ್ಬೋದು, ಒಂದು ಕಳಪೆ ಗುಣಮಟ್ಟದ ಸಂಶೋಧನೆ ಬಂತು ಅಂದರೆ ನಾವು ಕೇವಲ ವಿದ್ಯಾರ್ಥಿಯನ್ನು ಮಾತ್ರ ಗುರಿ ಹಾಕ್ತೀವಿ. ಆದರೆ ಮಾರ್ಗದರ್ಶಕರೇನು, ಅವರು ಹೇಗೆ ಅದನ್ನು ಅಪ್ರೂವಲ್ ಮಾಡಿದರು, ಅಲ್ಲಿ ಕಮಿಟಿ ಹೇಗೆ ಅದು ಪಾಸಾಯಿತು, ಮುಂದೆ ಅದು ವೈವಾ ಅಥವಾ ಕರಿಕ್ಯುಲಮ್ ಇತ್ಯಾದಿಗಳಿಂದ ಅದು ಹೇಗೆ ಅದು ತೇರ್ಗಡೆಯಿಂದ ಹೊಂದಿ ಅದು ಇವತ್ತು PhD ಅವಾರ್ಡಿಗೆ ಬಂದಿದೆ, ಇಷ್ಟೆಲ್ಲ ಪ್ರಕ್ರಿಯೆಗಳಿರ್ತಾವಲ್ಲ, ಇದಕ್ಕೆಲ್ಲ ಯಾರು ಹೊಣೆ ಅಲ್ವಾ? ಇವರೆಲ್ಲರನ್ನೂ ಹೊಣೆ ಮಾಡಬೇಕು. ಇದು ನನ್ನ ಉದ್ದೇಶ. ಅಂದಾಗ ಮಾತ್ರ ಒಂದು ಒಳ್ಳೆಯ ಥೀಸಸ್ ಬರಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಕೇವಲ ವಿದ್ಯಾರ್ಥಿ ಹೊಣೆ, ಅಯ್ಯೋ ನೀನಿನ್ನೂ ಮಾಡಬೇಕಾಗಿತ್ತು, ಇದು ಮಾಡಬೇಕಿತ್ತು, ಹಂಗಾರೆ ಮಾರ್ಗದರ್ಶಕರು ಏನು ಮಾಡಿದರು? ಈ ಪ್ರಶ್ನೆಗಳಿಗೂ ಕೂಡ ಬರ್ತದೆ. ನಾನು ಒಬ್ಬ ಮಾರ್ಗದರ್ಶಕನಾಗಿ, ಒಬ್ಬ ಕುಲಪತಿಯಾಗಿ ನಾನು ಇದರ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳೋಕ್ಕೆ ತಯಾರಿದ್ದೇನೆ. ಯಾಕಂದರೆ ನನಗದು ಸರಿ ಇರಲಿಲ್ಲ ಅಂತ ಹೇಳಿದ್ರೆ, ಅದರ ಗುಣಮಟ್ಟ ಸರಿ ಇರಲಿಲ್ಲ, ಅದರ ಮೂಲಾಂಶ ದತ್ತಾಂಶಗಳು ಸರಿ ಇರಲಿಲ್ಲ ಅಂತ ಹೇಳಿದ್ರೆ ನಾನು ಅದನ್ನು ಪಾಸ್ ಮಾಡಲೇಬಾರ್ದು. ಹಾಗಾಗಿ ದೋಷಗಳು ಕೇವಲ ವಿದ್ಯಾರ್ಥಿ ಕಡೆಗೆ ಮಾತ್ರ ಇಲ್ಲ, ನಮ್ಮಲ್ಲೂ ಕೂಡ ಇದ್ದೇವೆ ಅನ್ನುವಂಥದ್ದು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೀನಿ. ನಿಮ್ಮ ಮಾತು ಸರಿಯಾಗಿದೆ. ಈ ಸಂಶೋಧನೆಯ ಕಳಪೆ ಮಟ್ಟಕ್ಕೆ ನಾವೆಲ್ಲರೂ ಕಾರಣರು. ಕೇವಲ ವಿದ್ಯಾರ್ಥಿಗಳನ್ನು ನಾವು ಹೊಣೆಯನ್ನಾಗಿ ಮಾಡಿದರೆ ಸಾಲದು, ಮಾರ್ಗದರ್ಶಕರು ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಎಂಬ ನಿಮ್ಮ ಮಾತು ಸರಿಯಾಗಿದೆ. ಬಟ್ ಹೌ ಟು ಮೇಕ್ ದೆಮ್ ಅಕೌಂಟೇಬಲ್ ಆ್ಯಂಡ್ ರೆಸ್ಪಾನ್ಸಿಬಲ್ ಈಸ್ ಎ ಬಿಗ್ ಪ್ರಾಬ್ಲಮ್. ಅದ್ರ ಬಗ್ಗೆ ನಾವು ಮತ್ತೆ ಆಲೋಚನೆ ಮಾಡೋಣ. ಇನ್ನೊಂದು ಮಹತ್ವದ ವಿಷಯ ಅಂತಂದರೆ ಅದು ಪ್ರಕಟಣೆ, ಪಬ್ಲಿಕೇಷನ್ಸ್. ಒಂದು ಕಾಲಕ್ಕೆ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಬರ್ತಕ್ಕಂಥ ಪ್ರಕಟಣೆಗಳಿಗೆ ಹೆಚ್ಚಿನ ಅಧಿಕೃತತೆ ಇತ್ತು, ಮಾನ್ಯತೆ ಇತ್ತು. ಓದುಗರು, ವಿದ್ವಾಂಸರು, ಜನರು ಕೂಡ ಭಾಳ ಗೌರವದಿಂದ ಅದನ್ನು ಕಾಣ್ತಾಯಿದ್ರು. ಇತ್ತೀಚೆಗೆ ಪ್ರಕಟಣೆಗಳು ಕೂಡ ತಮ್ಮ ಮೌಲಿಕತೆಯನ್ನು, ತಮ್ಮ ಗುಣಮಟ್ಟವನ್ನು ಕಳೆದುಕೊಡುತ್ತೇವೆ ಎಂಬ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ನಾವು ಅಂಥ ಭಾಳ ಪೂವರ್ ಪಬ್ಲಿಕೇಷನ್ಸ್ಗಳನ್ನು ನಾವು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೇವೆ. ನೀವು ಆಗಲೇ ಹೇಳಿದ್ರಲ್ಲ, ಈಗ PhD ಅದನ್ನು ಜಾಬ್ಗೆ ಲಿಂಕ್ ಮಾಡಿರೋದ್ರಿಂದ ಎಲ್ಲರೂ PhD ಮಾಡಲೇಬೇಕಾಗಿದ್ದರಿಂದ ಅದರ ಗುಣಮಟ್ಟ ಕುಸಿಯಿತು ಅಂತಕ್ಕಂಥ ನಿಮ್ಮ ಮಾತು ಸತ್ಯವಿದೆ. ಹಾಗೆಯೇ ಕೂಡ ಈಗ ನೌಕರಿಗೂ ಮತ್ತು ಪಬ್ಲಿಕೇಷನ್ಸ್ಗೂ ಲಿಂಕ್ ಇರೋದರಿಂದ ಇಲ್ಲಿ ಸ್ವಲ್ಪ ಗುಣಮಟ್ಟದೊಂದಿಗೆ ನಾವೆಲ್ಲ ಕಾಂಪ್ರಮೈಸ್ ಮಾಡ್ಕೋತಾ ಇದ್ದೇವೆ ಅಂತ ನನಗೆ ಅನ್ನಿಸ್ತದೆ. ಆದರೆ ಒಂದು ವಿಶ್ವವಿದ್ಯಾಲಯದ ಘನತೆ, ಗೌರವ ಅದರ ಪ್ರಕಟಣೆಯನ್ನು ಅದು ಅವಲಂಬಿಸಿರ್ತದೆ. ಗುಣಮಟ್ಟದ ಪ್ರಕಟಣೆ, ನಮ್ಮ ಪ್ರಕಟಣೆ ಗುಣಮಟ್ಟದ್ದಾಗಿದ್ದರೆ ಆ ವಿಶ್ವವಿದ್ಯಾಲಯದ ಗುಣಮಟ್ಟ ತಂತಾನೆ ಹೆಚ್ಚುತ್ತದೆ. ಸೊ ಹೀಗಾಗಿ ಒಬ್ಬ ಕುಲಪತಿಯಾಗಿ ನೀವು
ನಿಮ್ಮ ವಿದ್ಯಾರ್ಥಿಗಳ, ಸಂಶೋಧನಾ ವಿದ್ಯಾರ್ಥಿಗಳ, ಶಿಕ್ಷಕರ ಪ್ರಸಾರ ಪ್ರಕಟಣೆಯ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲು ಬಯಸ್ತೀರಿ? ಖಂಡಿತ. ಈಗ ನಮ್ಮಲ್ಲಿ 2 ರೀತಿ ಇದೆ. ಒಂದು, ಅತ್ಯುತ್ತಮವಾದಂಥ ಸಂಶೋಧನೆಗಳನ್ನು ನಾವು ಗುರುತಿಸಿ ಅವುಗಳನ್ನು ಪ್ರಕಟಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಆದ್ಯತೆ. ಮತ್ತು ಪ್ರಸಾರಾಂಗದ ಮೂಲಕವಾಗಿ ಒಂದು ಪತ್ರಿಕೆಯನ್ನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ, ಅದು ಸೈನ್ಸು, ಕಾಮರ್ಸು ಮತ್ತು ಮಾಧ್ಯಮಿಕ ಇವು ವಿಷಯಗಳೇನಿದ್ದಾವೋ ಅವುಗಳನ್ನು ಒಳಗೊಂಡು ಮತ್ತು ಸಾಹಿತ್ಯಿಕವಾಗಿರತಕ್ಕಂಥದ್ದು, ಹೀಗೆ 2 ಪತ್ರಿಕೆಗಳೊಂದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಹೊರಡಿಸಬೇಕು ಅನ್ನುವಂಥ ಆಲೋಚನೆ ಕೂಡ ಇದೆ. ಪ್ರಸಾರಾಂಗದ ಅದರ ಬಗ್ಗೆ ನಾನು ಭಾಳ ಸೂಕ್ತವಾದಂಥ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅಂತ ಹೇಳಿ ಇದನ್ನು ನಾನು ಸಿಂಡಿಕೇಟ್ ಇದರಲ್ಲೂ ಕೂಡ ಇದನ್ನು ಪಾಸ್ ಮಾಡಿದ್ದೇನೆ. ಇನ್ನು ಮುಖ್ಯವಾಗಿ ಇಲ್ಲಿ ಇರುವಂಥದ್ದು ಏನಂತ ಹೇಳಿದ್ರೆ, ಅತ್ಯುತ್ತಮವಾಗಿರ್ತಕ್ಕಂಥ ಕೃತಿಗಳನ್ನು ನಾವು ಪ್ರಕಟಿಸಬೇಕು, ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅಧ್ಯಯನಗಳನ್ನು ಬೆಳಕು ಚೆಲ್ಲಬೇಕು ಅನ್ನುವಂಥದ್ದು ಮಹದಾಸೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ವಿಶ್ವವಿದ್ಯಾಲಯಗಳು ಸರ್ಕಾರದ ಅನುದಾನಕ್ಕೆ ಅವಲಂಬಿತವಾಗಿರೋದರಿಂದ ಇಂಥ ಕೆಲಸಗಳನ್ನು ಮಾಡುವುದಕ್ಕೆ ನಮಗೆ ಸರ್ಕಾರಗಳು ಅವು ಪ್ರೇರಣೆಯನ್ನು ಕೊಟ್ಟರೆ, ಪ್ರೋತ್ಸಾಹ ನೀಡಿದರೆ ಖಂಡಿತವಾಗಲೂ ಕೂಡ ನೀವು ಹೇಳಿದಾಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಕಟಣೆಗಳನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಕಮಿಟಿಗಳನ್ನು ಮಾಡಿ, ಅದಕ್ಕೆ ಪರಿಣಿತರಾಗಿರ್ತಕ್ಕಂಥ ವಿದ್ವಾಂಸರನ್ನು ಕರೆಸಿ ಅವರಿಂದ ರಿಪೋರ್ಟ್ ತಗೊಂಡು ಅದನ್ನು ಅವರು ಓಕೆ ಮಾಡಿದ್ರೆ ಅದನ್ನು ಖಂಡಿತವಾಗ್ಲೂ ಪ್ರಸಾರ ಮಾಡೋದಕ್ಕೆ ಸಾಧ್ಯತೆ ಇದೆ. ಆ ಥರದ ಕೆಲಸವನ್ನು ಮಾಡಬೇಕಂತ ಕೂಡ ನಮ್ಮ ಕನಸಿದೆ. ಅದನ್ನು ಕೈಗೊಳ್ಳಬೇಕು ಅನ್ನುವಂಥ ಹಂಬಲ ಕೂಡ ಇದೆ. ಆ ರೀತಿ ಒಳಗಡೆ ಪ್ರಸಾರಾಂಗವನ್ನು ಕಟ್ಟಬೇಕು ಅನ್ನುವಂಥದ್ದು ನನ್ನ ಆಸೆಯಾಗಿದೆ. ಕೊನೆಯದಾಗಿ ಕುಲಪತಿಗಳೇ, ಒಬ್ಬ ಕುಲಪತಿಯಾಗಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಅಭಿವೃದ್ಧಿಗಾಗಿ, ಶೈಕ್ಷಣಿಕ ಸಂಶೋಧನಾತ್ಮಕ ಅಭಿವೃದ್ಧಿಗಾಗಿ ಮತ್ತು ಪಠ್ಯಕ್ರಮ ಇತ್ಯಾದಿ ವಿಷಯದ ಅಭಿವೃದ್ಧಿಗಾಗಿ ಮತ್ತು ಪಬ್ಲಿಕೇಷನದ ಅಭಿವೃದ್ಧಿಗಾಗಿ ನಿಮ್ಮ ಕನಸುಗಳೇನು, ಆದ್ಯತೆಗಳೇನು ಎಂಬುದರ ಕುರಿತು ಸಂಕ್ಷಿಪ್ತವಾಗಿ ನಮ್ಮ ಓದುಗರೊಂದಿಗೆ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ. ಈಗ ನಮಗೆ ಮುಖ್ಯವಾಗಿ ಏನಂತ ಹೇಳಿದರೆ, ವಿಭಾಗದ ಎಲ್ಲ ವಿಭಾಗಗಳಿಗೆ ನಾವು ಫ್ಯಾಕಲ್ಟಿಗಳನ್ನು ತುಂಬಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ವಿಶ್ವವಿದ್ಯಾಲಯದ ಅನೇಕ ರೀತಿಯ ಕೋರ್ಸುಗಳನ್ನು ಇವತ್ತು ನಾವು ತರ್ತಾ ಇದ್ದೇವೆ. ಈಗ 2026ರ ಈ ಹೊಸ ಜೂನ್ಗಳ ಸುಮಾರಿಗೆ 28 ಡಿಪಾರ್ಟ್ಮೆಂಟ್ಗಳನ್ನು ಇವತ್ತು ನಾವು ತರಲಿಕ್ಕೆ ಅದರ ತಯಾರಿ ನಡೆದಿದೆ. ಅದರ ಅಪ್ರೂವಲ್ ಕೂಡ ಆಗಿದೆ. ಮತ್ತು ಕೆಲವು ಟೆಕ್ನಿಕಲ್ ಕೋರ್ಸ್ಗಳಾಗಿರ್ತಕ್ಕಂಥ MBA ಆಗಿರ್ಬೋದು, MCA ಆಗಿರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆ ಕೋರ್ಸ್ಗಳಿಗೂ ಕೂಡ ನಾವು ಆದ್ಯತೆಗಳನ್ನು ನೀಡಿ ಅವುಗಳನ್ನು ಅಪ್ರೂವಲ್ಗಳನ್ನು ಕೂಡ ತಗೊಂಡಿದ್ದೇವೆ. ಮುಂದಿನ ಬರುವ ಶೈಕ್ಷಣಿಕ ವರ್ಷದೊಳಗಡೆ ಅದನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಮತ್ತು ಒಂದು ಹೊಸ ರೀತಿಯ ಆಲೋಚನೆ, ವಿಚಾರಗಳನ್ನು ಇಟ್ಕೊಂಡು ಭೌತಿಕವಾಗಿ ಇದನ್ನು ನಮ್ಮ ವಿಶ್ವವಿದ್ಯಾಲಯವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದೊಳಗಡೆ ಗುರುತಿಸುವ ಹಾಗೆ, ಆ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಬರೋ ಹಾಗೆ ನಾವು ಒಂದು ಪಠ್ಯಕ್ರಮಗಳನ್ನು ರೂಪಿಸಿ ಅಂಥ ಅಧ್ಯಾಪಕರುಗಳ ಮೂಲಕವಾಗಿ ಬೋಧನೆಗಳನ್ನು, ಯೋಜನೆಗಳನ್ನು ಹಾಕ್ಕೊಂಡು ಕಾರ್ಯವನ್ನು ಮಾಡುವಂಥ ಒಂದು ಪ್ರಕ್ರಿಯೆಗೆ ನಾವಿದ್ದೇವೆ ಅಂತ ನಾನು ಹೇಳ್ತೀನಿ. ಕೇಳುಗರೆ, ಇಲ್ಲಿಯವರೆಗೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕಡಗಿನಮನಿಯವರ ಮಾತುಗಳನ್ನು ಕೇಳಿದ್ದೇವೆ. ವಾಲ್ಮೀಕಿ ವಿಶ್ವವಿದ್ಯಾಲಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ತಮ್ಮ ಕನಸುಗಳನ್ನು, ಆಶಯಗಳನ್ನು, ಯೋಜನೆಗಳನ್ನು ಭಾಳ ಮುಕ್ತವಾಗಿ ನಮ್ಮ ಕೇಳುಗರೊಂದಿಗೆ, ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ತಮ್ಮದೇ ಆದ ಕನಸುಗಳನ್ನು, ತಮ್ಮದೇ ಆದ ಯೋಜನೆಗಳನ್ನು, ತಮ್ಮದೇ ಆದಂಥ ಒಂದು ಆಶಯವನ್ನು ಇಟ್ಟುಕೊಂಡು ಅವರು ರಾಯಚೂರಿಗೆ ಬಂದಿದ್ದಾರೆ. ಪ್ರೊಫೆಸರ್ ಶಿವಾನಂದ ಕಡಗಿನಮನಿಯವರು ಮೂಲಭೂತವಾಗಿ ಕನ್ನಡ ಪ್ರಾಧ್ಯಾಪಕರು, ಕನ್ನಡ ಲೇಖಕರು, ಸಂಶೋಧಕರು. ಅವರಿಗೆ ಒಂದು ವಿಶ್ವವಿದ್ಯಾಲಯದ ಘನತೆಯ ಬಗ್ಗೆ ಸ್ಪಷ್ಟವಾದ ಪರಿಜ್ಞಾನವಿದೆ. ತಮ್ಮ ಜವಾಬ್ದಾರಿಯ ಬಗ್ಗೆ ಅವರಿಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ. ಅನೇಕ ಸ್ಪಷ್ಟತೆಗಳೊಂದಿಗೆ, ಅನೇಕ ಕನಸುಗಳೊಂದಿಗೆ, ಆಶಯದೊಂದಿಗೆ ಅವರು ಈ ವಿಶ್ವವಿದ್ಯಾಲಯವನ್ನು ಕಟ್ತಾ ಇದ್ದಾರೆ. ತಮ್ಮ ಅಧಿಕಾರಾವಧಿಯಲ್ಲಿ ವಿಶ್ವವಿದ್ಯಾಲಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಾವು ಹಾಕಿಕೊಂಡಿರುವ ಯೋಜನೆಗಳ ಬಗ್ಗೆ ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಧಾರವಾಡ ಕಟ್ಟೆಯ ಪರವಾಗಿ ಮತ್ತು ಧಾರವಾಡ ಕಟ್ಟೆಯ ಕೇಳುಗರ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೋರ್ತೇನೆ, ಶುಭವನ್ನು ಕೋರ್ತೇನೆ. ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು, ತಮ್ಮ ಕನಸುಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್, ನಮಸ್ಕಾರ.